ಆತ್ಮೀಯ ವೀಕ್ಷಕರಿಗೆ ಪ್ರಣಾಮಗಳು. ಆದಿಪುರಾಣಗಳ ದೇವಿ ಮಹಾತ್ಮೆಯಲ್ಲಿ ಶುಂಭ ನಿಶುಂಭರು ಉದ್ಭವಿಸಿದ ಕೊರೋನಾ ಮಹಾಮಾರಿ ಚೈನಾ ದೇಶದಲ್ಲಿ ಉದ್ಭವಿಸಿದ್ದು ನಮಗೆ ಗಮನಕ್ಕೆ ಬರುತ್ತಿದೆ. ಇದೀಗ ಜಗತ್ತಿನಾದ್ಯಂತ ಸಾವಿನ ಭೀತಿಯನ್ನ ದಿನೇ ದಿನೇ ಮುಂದುವರಿಯುತ್ತಲೇ ಬಂದಿದೆ. ಈ ದಿನ ನಾವು ವಿಶ್ಲೇಷಣೆ ಮಾಡಿದ್ರೆ ಜಾಗತಿಕ ಮಟ್ಟದಲ್ಲಿ 72 ಲಕ್ಷ ಸೋಂಕಿತರ ಸಂಖ್ಯೆ ಕಂಡು ಬರುತ್ತಿದೆ. 4,12,000 ಜನ ಈಗಾಗಲೇ ಮರಣವನ್ನಪ್ಪಿದ್ದಾರೆ. ಒಟ್ಟಾರೆಯಾಗಿ 33 ಲಕ್ಷ ಜನ ಗುಣಮುಖರಾಗಿದ್ದಾರೆ. ಭಾರತದಲ್ಲಿ ಈಗಾಗಲೇ 2.70 ಲಕ್ಷ ಜನ ಸೋಂಕಿತರಾಗಿದ್ದಾರೆ. 7,500 ಜನ ಈಗಾಗಲೇ ಸಾವನ್ನ ಅಪ್ಪಿದ್ದಾರೆ. 1,30,000 ಜನ ಗುಣಮುಖರಾಗಿದ್ದಾರೆ. ಒಟ್ಟಾರೆ ನಮ್ಮ ದೇಶದಲ್ಲಿ 1ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಕೊರೋನಾ ಬಾಧೆಗೊಳಗಾಗಿದೆ. ಇಲ್ಲಿ 89,000 ಜನ ಈಗಾಗಲೇ ಕೊರೋನಾ ಸೋಂಕಿಗೊಳಗಾಗಿದ್ದಾರೆ. 3,200 ಜನ ಸಾವನ್ನ ಅಪ್ಪಿದ್ದಾರೆ. ಸಾವಿನ ಸಂಖ್ಯೆಯಲ್ಲಿ ನೋಡಿದರೆ ಗುಜರಾತ್ 2ನೇ ಸ್ಥಾನವನ್ನ ಪಡ್ಕೊಂಡಿದೆ. ಇಲ್ಲಿ 1,280 ಜನ ಸಾವನ್ನ ಅಪ್ಪಿದ್ದಾರೆ. 30,600 ಜನ ಸೋಂಕಿಗೊಳಪಟ್ಟಿದ್ದಾರೆ. ಇನ್ನು ತಮಿಳುನಾಡು ಗಮನಿಸಿದರೆ ಈಗಾಗಲೇ 33,000 ಜನ ಸೋಂಕಿಗೊಳಪಟ್ಟಿದ್ದಾರೆ. 280 ಜನ ಸಾವಿಗೊಳಪಟ್ಟಿದ್ದಾರೆ. ದೆಹಲಿ 3ನೇ ಸ್ಥಾನದಲ್ಲಿದೆ. 30,000 ಜನ ಸೋಂಕಿಗೊಳಪಟ್ಟಿದ್ದಾರೆ. 874 ಜನ ಸಾವನ್ನಪ್ಪಿದ್ದಾರೆ. ಈ ಕೊರೋನಾ ಮಹಾಮಾರಿಯ ಭೀತಿ ಎಲ್ಲೆಲ್ಲೂ ಆವರಿಸಿ ಈ ಸಂದರ್ಭದಲ್ಲಿ ಸಾಂತ್ವನದ ನುಡಿಗಳನ್ನ ಆಡ್ಲಿಕ್ಕೆ ನಮ್ಮ ಜೊತೆ ಗುರುಗಳು ಈ ದಿನ ಭಾಗವಹಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶ್ರೀಧಾಮ ಮಾಣಿಲ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು. ಇವರು ಆಧ್ಯಾತ್ಮಿಕವಾಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅವರ ಕ್ಷೇತ್ರದಲ್ಲಿ ನಿತ್ಯ ನೈಮಿತ್ತಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಗವಾಗಿ ಜರುಗುತ್ತಿರುತ್ತವೆ. ಭಕ್ತರ ಅನೇಕ ಸಂಕಷ್ಟಗಳು ದೂರವಾಗಿವೆ. ಇಲ್ಲಿ ನಡೆಯುವ ಧರ್ಮ ಕಾರ್ಯಗಳು ಅನೇಕಾನೇಕ ಯಾಗಗಳು, ಯಜ್ಞಗಳು, ಪೂಜೆಗಳು, ಪುನಸ್ಕಾರಗಳು, ಆತಿಥ್ಯ ಸತ್ಕಾರ, ಭಜನೆ, ಆಮೇಲೆ ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಸಮಾರಾಧನೆಗಳು, ಪೂಜೆಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಹೀಗೆ 10 ಹಲವಾರು ಲೆಕ್ಕವಿಲ್ಲ. ಭಕ್ತರ ಸಂಕಷ್ಟಗಳು ನಿವಾರಣೆಯಾಗುವಲ್ಲಿ ಶ್ರೀಗಳು ಮಹತ್ತರ ಪಾತ್ರವನ್ನ ವಹಿಸಿದ್ದಾರೆ. ಗುಡ್ಡದ ಬೆಟ್ಟದ ಮಧ್ಯದಲ್ಲಿ ಇರುವ ಈ ಕ್ಷೇತ್ರ ಇದೀಗ ಭಕ್ತರ ಶ್ರೀಧಾಮವಾಗಿ ಕಂಗೊಳಿಸುತ್ತಿದೆ. ಇಲ್ಲಿಯ ಪರಮ ಪೂಜ್ಯ ಶ್ರೀಗಳನ್ನ ಈಗ ನಾವು ಸಂದರ್ಶಿಸೋಣ. ಕೊರೋನಾ ವೈರಸ್ ಮುಂದುವರಿಯುತ್ತಿರುವ ಈ ಸಂದರ್ಭ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಸಂದರ್ಭ ನಾವು ಗುರುಗಳಿಂದ ಹಿತವಚನದ ಶುಭ ನುಡಿಗಳನ್ನು ಕೇಳುವವರಿದ್ದೇವೆ. ಈ ದಿನ ನಮ್ಮೊಡನೆ ಬಂಟ್ವಾಳ ತಾಲೂಕಿನ ಶ್ರೀಧಾಮ ಮಾಣಿಲ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಉಪಸ್ಥಿತರಿದ್ದರೆ ನಮ್ಮ ವೀಕ್ಷಕರ ಅನೇಕ ಸಂದೇಹಗಳಿಗೆ ಅವರು ಆಶಾದಾಯಕ ಭರವಸೆಯ ನುಡಿಗಳನ್ನ ಆಡಲಿದ್ದಾರೆ. ಗುರುಗಳೇ, ತಮಗೆ ಸಪ್ರಣಾಮಗಳು. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ದೇಶದ ಉದ್ದಗಲದಲ್ಲಿ ಬಹಳಷ್ಟು ವೈಶಿಷ್ಟ್ಯಪೂರ್ವಕವಾಗಿರತಕ್ಕಂಥ ಆಧ್ಯಾತ್ಮಿಕವಾಗಿಯೂ ಆದಿಭೌತಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ಬದ್ಧತೆ ಇರತಕ್ಕಂಥ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಿ ಪಾರಂಪರಿಕವಾಗಿ ಹಿನ್ನೆಲೆ ಇರತಕ್ಕಂಥ ಧರ್ಮಕ್ಷೇತ್ರಗಳನ್ನು ಬೆಳೆಸಿದಂಥ ಪುಣ್ಯದ ಮಣ್ಣು. ಹಿಮಾಲಯದಲ್ಲಿ ಭಾಳಷ್ಟು ಮುನಿಗಳು, ತಪಸ್ವಿ, ಸಾಧಕರು ಇದ್ದುಕೊಂಡು ಈ ದೇಶದ ಉದ್ದಗಲದಲ್ಲಿ ಹರಿಯತಕ್ಕಂಥ ಪವಿತ್ರವಾದಂಥ ನದಿಗಳು, ಮಾನಸಿಕವಾಗಿ ಎಲ್ಲ ಬದ್ಧತೆಗಳನ್ನು ಕಾಯ್ದುಕೊಳ್ಳತಕ್ಕಂಥ ಧೀಮಂತಿಕೆ ಇರತಕ್ಕಂಥ ಪ್ರಾಕೃತಿಕವಾದಂಥ ಸೌಂದರ್ಯವನ್ನು ಉಳಿಸುವಂಥ ಬೆಳೆಸುವಂಥ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಭಾಳ ಚೆನ್ನಾಗಿ ಈ ದೇಶದ ಬದ್ಧತೆಯನ್ನು ಬೆಳೆಸಿಕೊಂಡು ಬಂದರು. ಗುರುಗಳೇ, ಇವತ್ತು ಕೊರೋನಾ ವೈರಸ್ ಮಹಾಮಾರಿ ಬಂದಿರ್ತದೆ. ಆದ್ರೆ ನಾವು ಕೆಲವೊಂದು ವಿಮರ್ಶೆಗಳನ್ನ ಮಾಡಿಕೊಳ್ಳಬೇಕಾದಂತಹ ಒಂದು ಅನಿವಾರ್ಯ ಸ್ಥಿತಿಯಲ್ಲಿದ್ದೇವೆ. ವಿಜ್ಞಾನ ಶರವೇಗದಲ್ಲಿ ಓಡುತ್ತಿರುವ ಈ ಸಂದರ್ಭ ಮಾನವ ಭೋಗ ಲಾಲಸೆಗಳಿಗೆ ಒಳಗಾಗಿ ಸಾಮಾಜಿಕ ಸಂಘರ್ಷ, ಧಾರ್ಮಿಕ, ಆರ್ಥಿಕ, ವೈಜ್ಞಾನಿಕ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅತಿಯಾದ ನಿರೀಕ್ಷೆಗಳನ್ನ ಇಟ್ಟುಕೊಂಡು ಮುಂದುವರಿಯುತ್ತಿದ್ದಾನೆ. ಮಾನವೀಯ ಮೌಲ್ಯಗಳನ್ನ ಕಳೆದುಕೊಳ್ಳುತ್ತಿದ್ದಾನೆ. ಅದನ್ನ ಕಸಿದುಕೊಳ್ಳುವಂತಹ ಪ್ರಯತ್ನಗಳು ಇನ್ನೊಂದೆಡೆ ಸಾಗುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ತಾವು ಯಾವ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿರುವಿರಿ ಗುರುಗಳೇ? ವಿಜ್ಞಾನ ಮುಂದುವರೆದಂತೆ ಈ ದೇಶದ ಮತ್ತು ಜಗತ್ತಿನ ಬೇರೆ ಬೇರೆ ರೀತಿಯ ಮಾನವೀಯ ಮೌಲ್ಯಗಳನ್ನು ಕಸಿದುಕೊಳ್ಳತಕ್ಕಂಥ ಪ್ರಯತ್ನಗಳು, ಅದೇ ರೀತಿ ನಮ್ಮ ದೇಶದ ಉದ್ದಗಲದಲ್ಲಿರತಕ್ಕಂಥ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಈ ದೇಶದ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಬೇಕು, ಬೆಳೆಸಿಕೊಳ್ಬೇಕು, ಆ ಮೂಲಕ ಸಮಾಜವನ್ನು ಕಟ್ಟಿ ಬೆಳೆಸಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಜನಪರವಾದಂಥ ಕಾಳಜಿಯಲ್ಲಿ ಈ ದೇಶದ ಆಯಾಮಗಳನ್ನು, ಪ್ರಾಕೃತಿಕವಾದಂಥ ಪ್ರಕೃತಿಯ ಸೌಂದರ್ಯವನ್ನು ಉಳಿಸಿ ಬೆಳೆಸಿಕೊಳ್ಬೇಕಾದಂಥ ಪರ್ವತಗಳನ್ನು, ಗುಡ್ಡಕಾಡುಗಳನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಯಿತು. ವಿಜ್ಞಾನದ ವೇಗದ ಪರಿಮಿತಿಯಲ್ಲಿ ಮಾನವ
ತನ್ನ ನಿತ್ಯ ನೈಜ ಬದುಕಿನಲ್ಲಿ ಭೋಗ ಸುಖದ ಲಾಲಸೆಯನ್ನಿಟ್ಟುಕೊಂಡು ಸಂಪತ್ತಿನ ಆಕರ್ಷಣೆಯನ್ನು ಸಂಘರ್ಷವನ್ನ ಮಾಡಿಕೊಂಡು ತನ್ನ ವ್ಯಾವಹಾರಿಕ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯ ಮೋಸ ವಂಚನೆಗಳು, ದೇಶಕ್ಕೆ ವಿರೋಧವಾದಂಥ ಪ್ರತಿಕ್ರಿಯೆಗಳು ಪ್ರಾರಂಭ ಆಗ್ತಾ ಬಂದು ಸಾಮಾಜಿಕ ಕ್ಷೇತ್ರ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ರಾಜಕೀಯ ಕ್ಷೇತ್ರ ಇರಲಿ, ಶೈಕ್ಷಣಿಕ ಕ್ಷೇತ್ರ ಇರಲಿ, ಎಲ್ಲ ಕ್ಷೇತ್ರದಲ್ಲಿಯೂ ಬೇರೆ ಬೇರೆ ವೈಪರೀತ್ಯಗಳನ್ನು ಈ ಮಾನವ ಮಾಡ್ತಾ ಬಂದು ಒಟ್ಟಿನಲ್ಲಿ ಈ ಸ್ವಸ್ಥ ಸಮಾಜದ ಒಂದು ಚಿಂತನೆಯ ಪರಿಕಲ್ಪನೆ ಈ ಕಲಿಯುಗದಲ್ಲಿ ಜನ ಮರೆತಂತೆ ಆ ದೈವಿಕವಾದಂಥ ಹಿನ್ನೆಲೆ ಇರತಕ್ಕಂಥ ಆ ಮಾನವೀಯ ಮೌಲ್ಯವನ್ನು ಕೂಡ ಕಸಿದುಕೊಳ್ಳತಕ್ಕಂಥ ಪ್ರಯತ್ನ ವಿಶ್ವದಲ್ಲಿ ನಡೀತಾ ಇದೆ. ಮತ್ಸರದ ಛಾಯೆ ಈ ಸಮಾಜದಲ್ಲಿ ವ್ಯಾಪಿಸಿಕೊಂಡಾದಾಗೆ ಮನುಷ್ಯನಲ್ಲಿ ಅಧಿಕವಾದಂಥ ಸಂಪತ್ತಿನ ವ್ಯಾಮೋಹದ ದೌರ್ಬಲ್ಯಗಳು ಪ್ರತಿನಿತ್ಯ ತನ್ನ ಜೀವನದ ಬದ್ಧತೆಯನ್ನು ಕಳ್ಕೊಳ್ಳತಕ್ಕಂಥ ಪ್ರಯತ್ನಗಳು ಕ್ಷಣ ನಡೀತಾ ಆ ಮೂಲಕ ಸಮಾಜದಲ್ಲಿ ನಾವೇನು ಪ್ರತಿ ಸಂಸಾರಸ್ಥರು ಮಕ್ಕಳ ಪರಿಕಲ್ಪನೆಯನ್ನು, ಮಕ್ಕಳಲ್ಲಿಯ ನೈತಿಕ ಬದ್ಧತೆಯನ್ನು ಮತ್ತು ಮಕ್ಕಳಲ್ಲಿ ಮುಂದಿನ ಭವಿಷ್ಯತ್ತಿನಲ್ಲಿ ಈ ರಾಷ್ಟ್ರಪ್ರೇಮ ದೇಶಪ್ರೇಮವನ್ನು ಪ್ರತಿಬಿಂಬಿಸುವಂಥ ಮತ್ತು ಅದಕ್ಕೆ ಪೂರಕವಾಗಿ ಜೀವನದ ಬದ್ಧತೆಯನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಸಂಸ್ಕಾರವನ್ನು ಕೊಡತಕ್ಕಂಥ ಶಿಕ್ಷಣ ಭಾಳಷ್ಟು ವೈಪರೀತ್ಯವನ್ನು ಕಂಡುಕೊಂಡು ಬಂತು. ಇದನ್ನೆಲ್ಲ ಅವಲೋಕನ ಮಾಡತಕ್ಕಂಥ ನೆಲೆಯಲ್ಲಿ ಈ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ನೆಮ್ಮದಿ ಮನುಷ್ಯನಲ್ಲಿ ಈ ಕಲಿಯುಗದಲ್ಲಿ ಬೇರೆ ಬೇರೆ ಯುಗ ಧರ್ಮದ ಪ್ರವೃತ್ತಿಯಂತೆ ಇವತ್ತು ಇಡೀ ಜಗತ್ತು ಬರೇ ಕೊರೋನಾ ವೈರಸ್ ಅನ್ನುವಂಥ ಒಂದು ಶಾಲೆಯಲ್ಲಿ ಆ ಭಯಭೀತಿಯಲ್ಲಿ ಬದುಕತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶರವೇಗದಲ್ಲಿ ಮುಂದುವರಿಯುತ್ತಿರುವ ವಿಜ್ಞಾನದ ಯುಗದಲ್ಲಿ ಮಾನವ ನಿರ್ಮಿತ ಕೊರೋನಾ ವೈರಸ್ ಮತ್ತೆ ದಿನೇ ಮುಂದುವರಿಯುತ್ತಲೇ ಇದೆ. ಈ ಸಂದರ್ಭ ಔಷಧಿಯಾಗಲಿ ಲಸಿಕೆಯಾಗಲಿ ಕಂಡುಹಿಡಿಯುವುದರಲ್ಲಿ ಮಾನವ ಅಸಫಲನಾಗಿದ್ದಾನೆ. ಈ ಸಂದರ್ಭ ತಾವು ಏನನ್ನುವಿರಿ ಗುರುಗಳೇ? ಕೊರೋನಾ ವೈರಸ್ ಅನ್ನೋದು ಈ ವೈರಸ್ ಮಾನವ ನಿರ್ಮಿತ ಆದಂಥ ವೈರಸ್ ಆಗಿರೋದ್ರಿಂದ ಇದಕ್ಕೆ ಎಷ್ಟೋ ಸಂಶೋಧನೆಗಳು ನಡೆದು ಎಷ್ಟೋ ಪ್ರಯತ್ನಗಳು ನಡೆದು ಇವತ್ತು ಲಸಿಕೆ ಮತ್ತು ಮದ್ದು ಹುಡುಕಿಕೊಳ್ಳುವಂಥದ್ದೇ ಒಂದು ಭಾಳಷ್ಟು ಸಾಹಸ ನಡೀತಾ ಇದ್ರು. ಮದ್ದುಗಳು ಪರಿಣಾಮಕಾರಿಯಾಗಿ ಸಿಗ್ತದೆ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರು ಮಾನವ ನಿರ್ಮಿತ ಆದಂಥ ಈ ವೈರಸ್ ತನ್ನ ಬದಲಾವಣೆಯನ್ನು ಕ್ಷಣದಲ್ಲಿ ಮಾಡ್ತಾ ಬರ್ತದೆ. ಆ ನಿಟ್ಟಿನಲ್ಲಿ ಮನುಷ್ಯನ ಈ ಒಂದು ಅಜ್ಞಾನದ ಅಂಧಕಾರ ಏನಿದೆ ಇವತ್ತು ಸಮಾಜದಲ್ಲಿ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ಮಾತ್ಸರ್ಯದಿಂದಾಗಿ ಏನೆಲ್ಲ ಸಂಘರ್ಷ ಆಗ್ತದೆ ಅದು ಪ್ರತಿ ಮನೆಯಿಂದ ಹೊರಟಂಥ ಈ ಮಾತ್ಸರ್ಯದ ವೈರಸ್ ಇವತ್ತು ಇಡೀ ಜಗತ್ತಿನಲ್ಲಿ ಈ ವೈರಸ್ ಮುತ್ತುತ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಜೀವನದಲ್ಲಿ ಬದಲಾವಣೆ ಮತ್ತು ಪರಿಮಾರ್ಜನೆ ಭಾಳಷ್ಟು ಅವಶ್ಯಕತೆ. ಪ್ರಕೃತಿ ಯಾವತ್ತು ಅದು ಕಾಲದ ಇತಿಮಿತಿಯಲ್ಲಿ ಭಾಳಷ್ಟು ಸಂದರ್ಭ ಸನ್ನಿವೇಶಗಳು ಬಂದಾಗ ನಮ್ಮಿಂದಾಗಿ ಪ್ರಕೃತಿ ಮತ್ತು ಪ್ರಾಣಿಗಳ ಮೇಲೆ ಪ್ರಹಾರ ನಡೆದಾಗ ಅದು ಒಂದಲ್ಲ ಒಂದು ದಿವಸ ನಿಸರ್ಗ ಅದಕ್ಕೆ ಉತ್ತರ ಕೊಡ್ತದೆ. ಆ ನಿಸರ್ಗ ಕೊಟ್ಟಂಥ ಉತ್ತರದಿಂದ ಬೇರೆ ಬೇರೆ ಬದಲಾವಣೆಗಳು ಮಾನವನು ಆವತ್ತಿನಿಂದ ಇವತ್ತಿನವರೆಗೆ ಕಂಡುಕೊಳ್ಳುತ್ತಾ ಬಂದಿದ್ದಾನೆ. ಆದರೆ ಕೊರೋನಾ ವೈರಸ್ ಅನ್ನುವಂಥ ಈ ವೈರಸ್ ಇಡೀ ಜಗತ್ತಿನಲ್ಲಿ ಅಧಿಕಾರ, ಅದೇ ರೀತಿ ಸಂಪತ್ತಿನ ವ್ಯಾಮೋಹ, ಭೋಗಸುಖದ ಲಾಲಸೆ, ಮಾನವ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು ಮತ್ತು ದೇಶವನ್ನು ಬಲಿ ಕೊಡತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲರಿಗೆ ಉತ್ತರ ಕೊಡುವಂತಹ ಕೊರೋನಾ ವೈರಸ್ನ ಸಾಂಕ್ರಾಮಿಕ ರೋಗಗಳು ಇವತ್ತು ಇಡೀ ಜಗತ್ತಿನಲ್ಲಿ ಹರಡ್ತಾ ಇದೆ. ಹರಡೋದ್ರೊಂದಿಗೆ ಜನರಲ್ಲಿ ಭಯ ಮತ್ತು ಭೀತಿ ಹುಟ್ಟಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ನಮ್ಮ ಸಂಸ್ಕೃತಿ ಸನಾತನಗಳಲ್ಲಿ ಮೈಲಿಗೆ ಹೇಳಿ ಅಂತರ ಕಾಪಾಡುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿತ್ತು. ಇತ್ತೀಚಿನ ದಿನಗಳಲ್ಲಿ ಮಾನವ ವಿಜ್ಞಾನದತ್ತ ಮುಖ ಮಾಡಿ ನಡೆಯುತ್ತಿರುವ ಸಂದರ್ಭ ಎಲ್ಲವನ್ನೂ ಮರೆತಿದ್ದ. ಆದರೆ ಇದೀಗ ಕೊರೋನಾ ವೈರಸ್ ಮಹಾಮಾರಿಯಿಂದಾಗಿ ಮತ್ತೆ ಹಿಂದಿನ ಸಂಪ್ರದಾಯಗಳು ಜಾಗೃತಗೊಳ್ಳುತ್ತಲಿವೆಯೋ ಎನ್ನುವಂತಹ ಭಾವನೆಗೆ ಬಂದಿದ್ದೇವೆ. ಈ ಸಂದರ್ಭ ತಾವು ಏನನ್ನುವಿರಿ ಗುರುಗಳೇ? ಒಂದು ಗಮನಿಸಬೇಕು ಶ್ರೋತೃಗಳು, ಯಾವತ್ತೂ ಈ ಕೊರೋನಾ ವೈರಸ್ ದೊಡ್ಡ ವೈರಸ್ ಏನಲ್ಲ. ಇದ್ರ ಹಿಂದೆ ನಮ್ಮ ದಿನನಿತ್ಯದ ಆಚಾರ ವಿಚಾರದು ನಮ್ಮ ಪೂರ್ವಜರು ಭಾಳಷ್ಟು ಹಿಂದೆ ಅಂತರ ಕಾಪಾಡುವಂಥದ್ದು, ಅಂತರವನ್ನು ಇಟ್ಕೊಳ್ಳುವಂಥದ್ದು ಅಂತ ಭಾಳಷ್ಟು ವೇದಗಳ ಕಾಲದಿಂದ ಅದು ನಡೀತಾ ಬಂತು. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅದು ಕೆಲವೊಂದು ವರ್ಗಕ್ಕೆ ಸೀಮಿತ, ಕೆಲವೊಂದು ಪ್ರದೇಶಕ್ಕೆ ಸೀಮಿತ, ಕೆಲವೊಂದು ಪರಿಸರಕ್ಕೆ ಸೀಮಿತ ಅನ್ನುವಂಥ ರೀತಿಯಲ್ಲಿ ಮನುಷ್ಯನ ಬದುಕು ಇರುವಷ್ಟು ಕಾಲ ಭಾವನೆಯ ಮತ್ತು ಪ್ರೀತಿಯ ಅಂತರ ಹತ್ತಿರ ಇರಬೇಕು ಹೊರತು ದೇಹದ ಅಂತರ ಮತ್ತು ಭಾವನೆ ಅಂತರ, ಭಾವಿಕವಾದಂಥ ಪ್ರಾಪಂಚಿಕವಾದಂಥ ಈ ಭಾವನೆಯಲ್ಲಿ ಪರಿಶುದ್ಧ ಮನಸ್ಸನ್ನು ಪ್ರತಿಯೊಬ್ಬರಲ್ಲಿ ಇಟ್ಕೊಂಡು ಬದುಕಿನಲ್ಲಿ ನಾವು ಅಂತರ ಅನ್ನೋದನ್ನು ಸರಿಯಾಗಿ ಅರ್ಥವಿಸಬೇಕು. ಪೂಜ್ಯರು, ಗುರುಗಳು, ಹಿರಿಯರು ಅಥವಾ ಸಾಂದರ್ಭಿಕವಾಗಿರತಕ್ಕಂಥ ವಿದ್ವತ್ತಿದ್ದವರು ಬಂದಾಗ ನಾವು ಅವರಲ್ಲಿ ಕೂಡ ಅಂತರವನ್ನು
ಅಂತರದಲ್ಲಿ ನಮ್ಮ ಪೂರ್ವಜರು ಆ ಗೌರವಯುತವಾದಂಥ ಬದುಕನ್ನು ನಿರ್ವಹಿಸ್ತಾ ಬಂದರು. ಅಂಥ ಒಂದು ಕಾಲಘಟ್ಟದಲ್ಲಿ ಭಾಳ ಗೌರವಯುತವಾದಂಥ ಜೀವನ ಬದ್ಧತೆಯ ಮೌಲ್ಯ ಅಲ್ಲಿ ಉಳಿದಿತ್ತು. ಇವತ್ತು ನಾವು ಭಾಳಷ್ಟು ಹತ್ತಿರ ಆಗಿದ್ದೇವೆ ಅನ್ನುವಂಥ ಭಾವನೆ ಇದ್ದರೂ ಹತ್ತಿರದಿಂದ ಸ್ವಾರ್ಥ ಮತ್ತು ಸಂಘರ್ಷಗಳು ಮಾತ್ಸರ್ಯಗಳು ಬೆಳೀತಾ ಹೋಯಿತು. ಈ ಬೆಳೀತಾ ಹೋದಾಗೆ ಈ ಪ್ರಭಾವದಿಂದಾಗಿ ಮಾನವ ತನ್ನ ಸ್ವಂತವನ್ನು ಯೋಚನೆ ಮಾಡೋದಕ್ಕಿಂತ ಹೆಚ್ಚು ಇನ್ನೊಬ್ಬರ ಕೊರತೆಯನ್ನು, ಇನ್ನೊಬ್ಬರ ಲೋಪವನ್ನು, ಇನ್ನೊಬ್ಬರ ದೋಷವನ್ನು ಇದನ್ನೇ ಚಿಂತನೆ ಮಾಡಿಕೊಂಡು ಸಂದರ್ಭ ಎಲ್ಲಿ ಅವಕಾಶ ಸಿಗ್ತದೆಯೋ ಆಗ ಸಮಯ ಸಾಧಕನಾಗಿ ಅದರಿಂದ ಲಾಭ ಪಡೆಯುವಂಥ ಪ್ರಮೇಯಗಳೇ ಇವತ್ತು ಹೆಚ್ಚಾಗಿರೋದು ಸಮಾಜದಲ್ಲಿ. ಅಂಥ ಸ್ಥಿತಿಯಲ್ಲಿ ನಾವಿವತ್ತು ಕೊರೋನಾ ಸಾಂಕ್ರಾಮಿಕ ರೋಗ ವ್ಯಾಪಿಸ್ತಾ ಇದ್ದರೂ ಇದನ್ನು ವೈಭವೀಕರಣ ಮಾಡತಕ್ಕಂಥ ಪ್ರಮೇಯ ಖಂಡಿತ ಆಗಬಾರದು. ಒಂದು ನಾವೆಲ್ಲರೂ ಯೋಚನೆ ಮಾಡಬೇಕು, ಈ ವೈರಸ್ನಿಂದ ಎಲ್ಲರೂ ಧೃತಿಗೆಡದೆ ಧೈರ್ಯವಾಗಿ ಎಚ್ಚರವಾಗಿ ಇದನ್ನು ಗಮನಿಸಬೇಕು, ಜಾಗ್ರತೆ ಮಾಡಬೇಕು. ಹೊರತು ಇವತ್ತು ವಿಶ್ವದಲ್ಲಿ ಈ ಕೊರೋನಾ ವೈರಸ್ ವ್ಯಾಪಿಸ್ತಾ ಇದೆ. ಅದು ಯಾವುದೇ ಮತೀಯವಾದಿಗಳನ್ನು ಸೃಷ್ಟಿ ಮಾಡದೆ ಪ್ರತಿಯೊಬ್ಬರಲ್ಲಿಯೂ ರೋಗಿಗಳಿಗೆ ಅವರು ಯಾವುದೇ ಜಾತಿಯಾಗಲಿ ಯಾವುದೇ ಪಂಥ ಆಗಲಿ ಯಾವುದೇ ಮತದಲ್ಲಿ ಆಗಲಿ ಹುಟ್ಟಿದರೆ ವೈರಸ್ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಉದ್ಭವಿಸಿರುವುದರಿಂದ ಪಾಶ್ಚಾತ್ಯ ರಾಷ್ಟ್ರದಿಂದೇ ಅದು ಪ್ರಚಲಿತವಾಗಿ ಎಲ್ಲ ಭಾಗದಲ್ಲಿ ಬರಲಿಕ್ಕೆ ಪ್ರಾರಂಭ. ನಮ್ಮ ನಾಡಿನ ಅನೇಕರು ಉದ್ಯೋಗ ಅರಸಿಕೊಂಡು ಮುಂಬೈ ಅಥವಾ ದೇಶದ ವಿವಿಧ ಭಾಗಗಳಿಗೆ ಹೋಗಿ ಮತ್ತೆ ಕೆಲವರು ಗಲ್ಫ್ ರಾಷ್ಟ್ರಗಳಿಗೆ ಇನ್ನಿತರೆ ಹೊರ ದೇಶಗಳಿಗೂ ಉದ್ಯೋಗ ಅರಸಿಕೊಂಡು ಅಲ್ಲಿ ಉದ್ಯೋಗ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಅವರು ತಮ್ಮ ಉದ್ಯೋಗದಲ್ಲಿರುವಾಗ ಊರಿನಲ್ಲಿ ಅನೇಕ ಸಂಘ ಸಂಸ್ಥೆಗಳಿಗೆ ಅಥವಾ ದೇವಸ್ಥಾನಗಳಿಗೆ ಸಹಕರಿಸಿದವರು ಇದ್ದಾರೆ. ಈ ಸಂದರ್ಭ ಕೊರೋನಾ ಮಹಾಮಾರಿಯಿಂದಾಗಿ ಅವರು ತತ್ತರಿಸಿದ್ದಾರೆ. ಇದೀಗ ಅವರು ಜೀವನಕ್ಕ ಸಾಗಿಸುವುದಕ್ಕಾಗಿ ಮತ್ತೆ ಮರಳಿ ತಮ್ಮ ಊರಿಗೆ ಬರುವುದಕ್ಕೆ ಹವಣಿಸುತ್ತಿದ್ದಾರೆ. ಈ ಸಂದರ್ಭ ಕೊರೋನಾ ಇಲ್ಲಿ ಬರುವುದು ಎನ್ನುವಂತಹ ಒಂದು ಅಪನಂಬಿಕೆಯಿಂದ ಅವರನ್ನ ವಿರೋಧಿಸುತ್ತಿದ್ದಾರೆ. ಆದರೆ ಈಗ ಅವರು ಸಂಕಷ್ಟದಲ್ಲಿರುವಾಗ ಅವರನ್ನು ಮತ್ತೆ ಊರಿಗೆ ಮರಳಿ ಬರುವಾಗ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ ಗುರುಗಳೇ? ಆ ಸಂದರ್ಭದಲ್ಲಿ ನಮ್ಮ ದೇಶದವರು ಎಷ್ಟೋ ಜನ ಬೇರೆ ಬೇರೆ ರಾಷ್ಟ್ರಕ್ಕೆ ಹೋಗಿ ಜೀವನೋಪಾಯಕ್ಕೆ ಹೋಗಿ ಜೀವನ ಮಾಡ್ತಾ ಇದ್ದಾರೆ. ಅವರ ಜೀವನದಲ್ಲಿ ಪಾಶ್ಚಾತ್ಯ ರಾಷ್ಟ್ರದಲ್ಲಿದ್ದು ಎಷ್ಟೋ ಸಂಘರ್ಷವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ದುಡಿದು ಅಲ್ಲಿ ಬೇಕಾದಷ್ಟು ಸಂಪಾದನೆ ಮಾಡಿ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಬೇರೆ ಬೇರೆ ಭಾಗದಲ್ಲಿ ಅದನ್ನು ಅಲ್ಲಿಯ ಸಂಪತ್ತು ಸದ್ವಿನಿಯೋಗ ಆಗತಕ್ಕಂಥ ರೀತಿಯಲ್ಲಿ ಒಂದು ಕಾಲಸ್ಥಿತಿ. ಇವತ್ತು ಪಾಶ್ಚಾತ್ಯ ರಾಷ್ಟ್ರದಿಂದ ಹೋದವರು ನಮ್ಮವರೇ ಆಗಿ ಈ ದೇಶಕ್ಕೆ ಬರುವಾಗ ಬರೇ ಕಾಯಿಲೆಗೋಸ್ಕರ ನಾವು ಅವರನ್ನು ದೂರದೃಷ್ಟಿತ್ವದಲ್ಲಿ ನೋಡೋದಲ್ಲ, ಮಾನವೀಯ ಮೌಲ್ಯದಲ್ಲಿ ನೋಡಬೇಕು. ಒಂದು ಮನೆಯಲ್ಲಿ 10 ಜನ ಇರತಕ್ಕಂಥ ಒಂದು ಸಂಸಾರದಲ್ಲಿ ಒಬ್ಬ ಇಬ್ಬರು ಪಾಶ್ಚಾತ್ಯ ರಾಷ್ಟ್ರಕ್ಕೆ ಹೋಗಿ ನಮ್ಮ ಊರಿಗೆ ಬಂದ ತಕ್ಷಣ ಗ್ರಾಮದ ಜನರು ಅವರು ಪಾಶ್ಚಾತ್ಯ ರಾಷ್ಟ್ರದಲ್ಲಿದ್ದಾಗ ಭಾಳಷ್ಟು ಪ್ರೀತಿ, ಭಾಳಷ್ಟು ಗೌರವ, ಅವಕಾಶ ಸಿಕ್ಕಿದಾಗ ಅವರಿಂದ ಏನು ಪಡೀಲಿಕ್ಕೆ ಆಗ್ತದೋ ಗ್ರಾಮದ ಅಭಿವೃದ್ಧಿ ಇರಲಿ, ಶಾಲೆಯ ಅಭಿವೃದ್ಧಿ ಇರಲಿ, ದೇವಸ್ಥಾನದ ಅಭಿವೃದ್ಧಿ ಇರಲಿ ಅಥವಾ ಮನೆಯ ಅಭಿವೃದ್ಧಿ ಇರಲಿ ಅಥವಾ ಕಷ್ಟ ಕಾಲದಲ್ಲಿರತಕ್ಕಂಥ ಮದುವೆ ಆಗುವವರಿಗಿರಲಿ ಎಲ್ಲ ಅವಕಾಶಗಳನ್ನು ನಮ್ಮ ಸಮಾಜ ಪಡ್ಕೊಳ್ತಾ ಬಂದಿದೆ. ಆದರೆ ಅದೇ ಜನ ಇವತ್ತು ಊರಿಗೆ ಬರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ವಕ್ರದೃಷ್ಟಿಯಲ್ಲಿ ನೋಡುವಂಥದ್ದು ಭಾಳಷ್ಟು ತಪ್ಪು. ಕೊರೋನಾ ವೈರಸ್ ಸಾವನ್ನು ಈ ದೇಶಕ್ಕೆ ಯಾವುದೇ ವೈರಸ್ ಬರಲಿ ಅಥವಾ ಯಾವುದೇ ಚಂಡಮಾರುತ ಬರಲಿ, ಯಾವುದೇ ಪ್ರಾಕೃತಿಕವಾದಂಥ ವಿಕೋಪಗಳು ಬರಲಿ, ಅದು ಒಂದು ಸಲಕ್ಕೆ ದೊಡ್ಡ ದುರಂತ ಅಂತ ಕಂಡರೂ ಅದು ಮತ್ತೆ ಅದಕ್ಕೆ ಪರಿಹಾರೋಪಾದಿಯಾಗಿ ಎಲ್ಲ ಕಾರ್ಯಗಳು ಒಂದಕ್ಕೊಂದು ಆಗ್ತಾ ಬಂದು ಅದು ಸ್ವಸ್ಥವಾಗಿ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಚಂಡಮಾರುತ ಬಂದಾಗ ಭಾಳಷ್ಟು ಸಂದರ್ಭದಲ್ಲಿ ಕೂಡ ತಾವೆಲ್ಲ ಗಮನಿಸಿರ್ಬೋದು, ಕರಾವಳಿಗೆ ಭಾಳಷ್ಟು ದೊಡ್ಡ ಚಂಡಮಾರುತ ಬಡಿತದೆ ಹೊಡಿತದೆ ಅಂತ. ಯಾವತ್ತೂ ಭಾವಿಸಬೇಡಿ, ನಮ್ಮ ದೇಶಕ್ಕೆ ಆಗಲಿ ಕರಾವಳಿಯಲ್ಲಿ ಯಾವುದೇ ಭೂಕಂಪಗಳಾಗಲಿ ಅಥವಾ ಯಾವುದೇ ಮಾರುತಗಳಾಗಲಿ ಸಾಂಕ್ರಾಮಿಕ ರೋಗಗಳೇ ಬರಲಿ, ನಾವೆಲ್ಲ ಎಚ್ಚರ ವಹಿಸಬೇಕೇ ಹೊರತು ಜಾಗ್ರತೆ ಮಾಡುವಂಥ ಜಾಗೃತ ಸಮಾಜ ನಿರ್ಮಾಣದ ಶಕ್ತಿ ಈ ದೇಶದಲ್ಲಿರತಕ್ಕಂಥ ಅಡಿಪಾಯ. ನಾವು ಯೋಚನೆ ಮಾಡಬೇಕು, ಪೂರ್ವಜರು ನಮ್ಮ ದೇಶಕ್ಕೆ ಭಾಳಷ್ಟು ಆಕ್ರಮಣಗಳು ಹಿಂದಿನಿಂದ ನಡೆದಿದೆ. ಮೊಘಲ್ ಸಾಮ್ರಾಜ್ಯ ಇರ್ಬೋದು, ಬ್ರಿಟಿಷರು ಇರ್ಬೋದು, ಭಾಳಷ್ಟು ಪಾಶ್ಚಾತ್ಯರು ಈ ದೇಶಕ್ಕೆ ಬಂದು ಆಕ್ರಮಣ ಮಾಡಿದರು. ಆವಾಗ ನಮ್ಮ ಹತ್ರ ಒಗ್ಗಟ್ಟಿನ ಕೊರತೆ ಇತ್ತು. ರಜಪೂತರು 300 ಪ್ರಾಂತದಲ್ಲಿ ಆಳ್ತಾಯಿದ್ರು. ಆ ಸಂದರ್ಭದಲ್ಲಿ ಬೇರೆ ರಾಜ್ಯದಿಂದ ಬಂದಂಥ ಆ ರಾಜ್ಯ ಸೋಮನಾಥ ದೇವಸ್ಥಾನವನ್ನು 17 ಸಲ ಲೂಟಿ ಮಾಡಿದ ಇತಿಹಾಸ ಇದೆ. ಆದರೆ ಅದರಲ್ಲಿ ಕಾರಣ ಏನು ಅಂತೇಳಿ ನಾವು ಅದಕ್ಕಿಂತಲೂ ಒಗ್ಗಟ್ಟಿನಲ್ಲಿ ಇರಬೇಕಾದವರು ಒಗ್ಗಟ್ಟಿನಲ್ಲಿ ಇಲ್ಲದೇ ಇದರಿಂದ 17 ಸಲ ಬಂದು ಆ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಕಾರಣ ಆಯಿತು. ಇವತ್ತು ನಾವು ಅದನ್ನು ಯೋಚನೆ ಮಾಡಬೇಕು. ನಮ್ಮ ದೇಶದಲ್ಲಿ ಈ ದೇಶದ ಯಾವುದೇ ಪ್ರಜೆ ಇರಲಿ, ಅವ ಯಾವುದೇ ಜಾತಿ ಮತ ಪಂಥ ಧರ್ಮದಲ್ಲಿ ಹುಟ್ಟಿರಲಿ, ಅವನಿಗೆ ದೇಶಭಕ್ತಿ ಅನ್ನೋದು ಈ ದೇಶದ ಮೇಲೆ ಬೇಕು. ಆ ದೇಶದ ಬದ್ಧತೆಯನ್ನು, ಆ ದೇಶದ ಸಾರ್ವಭೌಮತ್ವದಲ್ಲಿ ಎಲ್ಲ ಅವಕಾಶಗಳನ್ನು ಪಡ್ಕೊಂಡು
ತನ್ನ ಜೀವಿತ ಕಾಲದಲ್ಲಿ ತಾನು ಈ ದೇಶದ ಮಣ್ಣಿನಲ್ಲಿರತಕ್ಕಂಥ ಎಲ್ಲ ಅಂತರ್ಸತ್ವವನ್ನು ಪಡ್ಕೊಂಡು ತನ್ನ ಸಮಾಜ ಆಗಲಿ ತನ್ನ ಜೀವನ ಬದ್ಧತೆಯನ್ನಾಗಲಿ ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿಯುತವಾದಂಥ ಸ್ಥಾನಮಾನದಲ್ಲಿರತಕ್ಕಂಥ ಪ್ರತಿಯೊಬ್ಬ ಈ ದೇಶದ ಪ್ರಜೆ ಯೋಚನೆ ಮಾಡಬೇಕು. ಎರಡನೇದಾಗಿ ಈ ದೇಶದಿಂದ ಭಾಳಷ್ಟು ಜನ ಇವತ್ತು ನಮ್ಮ ದಕ್ಷಿಣ ಕನ್ನಡ ಕರ್ನಾಟಕ ರಾಜ್ಯದಿಂದ ಮಹಾರಾಷ್ಟ್ರಕ್ಕೆ, ಬೇರೆ ಬೇರೆ ಭಾಗಕ್ಕೆ, ತಮಿಳುನಾಡಿಗೆ, ಆಂಧ್ರಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಜೀವನದ ಉಪಾಯಕ್ಕೋಸ್ಕರ ಹೋಗಿ ಅಲ್ಲಿ ದುಡಿದು ಅವರ ಸಂಸಾರವನ್ನು ಅವರ ಸಮಾಜವನ್ನು ಭಾಳಷ್ಟು ಕಟ್ಟಿ ಬೆಳೆಸ್ಕೊಂಡು ಬಂದಿದೆ. ಉದಾಹರಣೆಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಭಾಳಷ್ಟು ಜನ ಇಲ್ಲಿಂದ ಹೋಗಿದ್ದಾರೆ. ನಾನು ಭಾಳಷ್ಟು ವರ್ಷದಿಂದ ಗಮನಿಸ್ತಾ ಇದ್ದೇನೆ. ಮಹಾರಾಷ್ಟ್ರದಲ್ಲಿರತಕ್ಕಂಥವರು ಎಷ್ಟೋ ಜನ ಈ ತುಳುನಾಡಿನ ಮಣ್ಣಿನ ಒಂದು ದೈವ ಆರಾಧನೆಯ ಒಳ್ಳೆಯ ಸಾಂದರ್ಭಿಕವಾಗಿ ಮನೆತನದಿಂದ ಇದ್ದವರು ಇರ್ಬೋದು, ಅಥವಾ ಜನಸಾಮಾನ್ಯರು ಇರ್ಬೋದು, ಅಥವಾ ಯಾವ ಕೂಲಿ ಕಾರ್ಮಿಕರು ಇರ್ಬೋದು, ಎಲ್ಲರೂ ಹೋಗಿ ಆ ದುಡಿತವನ್ನು ಮಾಡಿಕೊಂಡು ಅಲ್ಲಿ ಅಷ್ಟೇ ಒಂದು ಮಹಾರಾಷ್ಟ್ರ ಅನ್ನೋದು ಒಂದು ಲಕ್ಷ್ಮಿಯ ಪಾವನವಾದಂಥ ಮೌಲಿಕವಾದಂಥ ದುರ್ಗೆ, ಮಹಾಲಕ್ಷ್ಮಿ, ಮಹಾಗಣಪತಿಯ ಆರಾಧನೆ ಇರತಕ್ಕಂಥ ಬೇರೆ ಬೇರೆ ಮತೀಯರ ಪ್ರಾರ್ಥನಾ ಮಂದಿರ, ಭಾಳಷ್ಟು ವೈಶಿಷ್ಟ್ಯ ಇರತಕ್ಕಂಥ ಪ್ರಾರ್ಥನಾ ಮಂದಿರ ಇರತಕ್ಕಂಥ ಪುಣ್ಯದ ಕ್ಷೇತ್ರ. ಮತ್ತು ಮಹಾರಾಷ್ಟ್ರ ಎಲ್ಲ ಭಾಳಷ್ಟು ಸಂತರ ಸಮಾಧಿಯನ್ನು ಕಾಣುವಂಥ ಮಹಾರಾಷ್ಟ್ರದಲ್ಲಿ ಈ ನಮ್ಮ ಊರಿನಿಂದ ಹೋದವರು ಭಾಳಷ್ಟು ಜನ ಅಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಅವರು ಜೀವನ ಮಾಡಿ ಅಲ್ಲಿ ದುಡಿದು ಅಲ್ಲಿ ಶ್ರೀಮಂತರಾಗಿ ಬೇರೆ ಬೇರೆ ವ್ಯವಹಾರ ಉದ್ಯಮಗಳನ್ನು ನಡೆಸಿ ಭಾಳಷ್ಟು ಪ್ರಖ್ಯಾತಿಯನ್ನು ಹೊಂದಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ದೇವಸ್ಥಾನಗಳಿರಲಿ, ಮಠ ಮಂದಿರಗಳಿರಲಿ, ಶಾಲೆಗಳಿರಲಿ, ಅಥವಾ ಯಾವುದೇ ಒಂದು ರೋಗಿಗಳಿಗೆ ಅಥವಾ ಆಶ್ರಮಗಳಿಗೆ ಎಷ್ಟೋ ದಾನಿಗಳು ಅಲ್ಲಿಂದ ಭಾಳಷ್ಟು ಸಹಕಾರ ಕೊಟ್ಟು ಈ ದಕ್ಷಿಣ ಕನ್ನಡ ಪ್ರಚಲಿತವಾಗಿ ಭಾಳಷ್ಟು ಕಾರ್ಯಕ್ರಮಗಳು, ಯಾವುದೇ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡದಲ್ಲಿ ನಡೆದರೆ ಇಲ್ಲಿಯ ಜನ ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಂದ ನಿಧಿಯನ್ನು ಸಂಗ್ರಹಿಸುವಂಥದ್ದು ಎಷ್ಟೋ ಜನ ನಾನು ಕಂಡುಕೊಂಡಿದ್ದೇನೆ. ಇವತ್ತು ಮಹಾರಾಷ್ಟ್ರದಲ್ಲಿ ಅಂಥ ರೋಗಿಗಳು ಅಥವಾ ರೋಗ ಇಲ್ಲದವರು ಕೂಡ ಬಂದರೆ ನಾವು ಯಾಕೆ ಆ ದೂರದೃಷ್ಟಿತ್ವದಲ್ಲಿ ನೋಡ್ತಾ ಇದ್ದೇವೆ ಅನ್ನೋದನ್ನು ಭಾಳಷ್ಟು ಗಮನಿಸಬೇಕು. ಮಹಾರಾಷ್ಟ್ರದಲ್ಲಿ ಇದ್ದವರನ್ನು ನಾವು ಎಷ್ಟು ವಿಚಾರಿಸಿದ್ದೇವೆ. ಇವತ್ತು ಅವರು ಎಷ್ಟೆಷ್ಟೋ ಶ್ರೀಮಂತರು ಇರ್ಬೋದು. ಇವತ್ತು ಹೋಟೆಲ್ ಉದ್ಯಮಿಗಳು ಭಾಳಷ್ಟು ಜನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಡುಪಿ ಜಿಲ್ಲೆಯವರೆಲ್ಲ ಹೋಗಿ ಭಾಳಷ್ಟು ಜನ ವ್ಯವಹಾರ ಮಾಡಿದವರಿದ್ದಾರೆ. ಅವರ ವ್ಯವಹಾರ ಇವತ್ತು ನಿಂತೋದ್ರು. ಎಷ್ಟೋ ಜನ ಕೆಲಸದವರನ್ನು ಅಲ್ಲಿಯೇ ಇಟ್ಟು ಅವರಿಗೆ ಊಟ ಕೊಟ್ಟು ಸಂಬಳ ಕೊಟ್ಟು ಇವತ್ತಿನವರೆಗೂ ಕೂಡ ಅವರು ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಕೊನೆಗೆ ಅವರಿಗೆ ಇನ್ನೇನು ಊರಿಗೆ ಬರಬೇಕು, ಊರಿಗೆ ಬರಲಿದೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರುವಾಗ ಅವರು ಊರಿಗೆ ಬರಲಿಕ್ಕೆ ಹಾತೊರೀತಾರೆ. ಅದಕ್ಕೆ ನಾವೆಲ್ಲ ಅವರನ್ನು ಊರಿಗೆ ಬರುವಂತೆ ಮಾಡಿ ಅವರಿಗೆ ಊರಿನಲ್ಲಿ ಬಂದಾಗ ಅವರನ್ನು ಯಾವ ಥರ ನೋಡಬೇಕು, ಹಿಂದೆ ಅವರು ಮಾಡಿದಂಥ ಸಹಕಾರ ಸಹಾನುಭೂತಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳವಣಿಗೆಗೆ ಅವರು ಭಾಳಷ್ಟು ಪ್ರೇರಕರಾಗಿರತಕ್ಕಂಥವರನ್ನು ನಾವೆಲ್ಲ ಭಾಳಷ್ಟು ಪ್ರೀತಿಯಲ್ಲಿ ನೋಡಬೇಕಾದ್ದು ನಮ್ಮ ಧರ್ಮ. ಇವತ್ತಿನ ದಿವಸ ಪ್ರತಿಯೊಂದರಲ್ಲಿಯೂ ಮನುಷ್ಯ ಏನಾಗಿದೆ ಅಂತೇಳಿದರೆ ಕೊರೋನಾಕ್ಕೋಸ್ಕರ ಹೆದರಿ ಜನರ ಆ ಒಂದು ವ್ಯಕ್ತಿತ್ವ ಗುಣಧರ್ಮಕ್ಕೂ ಕೂಡ ಬೆಲೆ ಕೊಡದಂಥ ಪರಿಸ್ಥಿತಿ ಬಂದಿದೆ. ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಶ್ರೋತೃಗಳು, ಇವತ್ತು ನಮ್ಮ ದೇಶಕ್ಕೆ ಬರತಕ್ಕಂಥ ಕೊರೋನಾ ಎಷ್ಟು ವ್ಯಾಪಿಸಿದರೂ ಜೀವಹಾನಿ ಆದದ್ದು ಭಾಳ ಕಡಿಮೆ. ಯೋಚನೆ ಮಾಡಿ ಎಲ್ಲರೂ. ಎರಡನೇದಾಗಿ ಯಾರು ಕೊರೋನಾ ಸೋಂಕಿಗೆ ಒಳಗಾಗಿದ್ದಾರ ಅವರು ಹೆಚ್ಚಿನವರು 70% ಜನ ಆಗ್ತಾಯಿದ್ದಾರೆ, ಹುಷಾರಾಗ್ತಾ ಇದ್ದಾರೆ. ಇದು ನಿಮ್ಮ ತಲೆಯಲ್ಲಿ ಇರಲಿ. ಇವತ್ತು ನಾವು ಹೇಳ್ತೇವೆ, ದಿವಸ ನಮಗೆ ಟಿ ವಿಯಲ್ಲಿ ನೋಡ್ತೇವೆ, ಇಷ್ಟು ಜನ ಸೋಂಕಿತರಾದರು ಅಂತ. ಸೋಂಕಿತರಾದವರಲ್ಲಿ ಎಷ್ಟು ಜನ ಪರಿಣಾಮ ಹೊಂದಿದ್ದಾರೆ, ಸೋಂಕಿತರಾದವರಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಸಾವು ಬಂದಿದೆ ಅಂತ ನೀವು ಸ್ವಲ್ಪ ಗಮನಿಸಿಕೊಳ್ಳಿ. ಸೋಂಕಿತರಾದವರಲ್ಲಿ ಭಾಳಷ್ಟು ಜನ ನಮ್ಮ ಸಾವು ಈ ದೇಶಕ್ಕೆ ಭಾಳಷ್ಟು ಕಡಿಮೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಈ ದೇಶದ ಜನರಲ್ಲಿ ಇರತಕ್ಕಂಥ ರೋಗ ನಿರೋಧಕ ಇದಕ್ಕೆ ಮುಖ್ಯವಾದಂಥ ಮದ್ದು ನಮ್ಮಲ್ಲಿಯೇ ಇದೆ. ನಾವಿವತ್ತು ಅಜ್ಞಾನಿಗಳಾಗಿದ್ದೇವೆ ಅಂತ ಹೇಳಿದರೆ ಇದಕ್ಕೆ ಬೇಕಾದಂಥ ಮದ್ದು ನಮ್ಮ ಹತ್ರವೇ ಇದೆ. ಆ ರೋಗ ನಿರೋಧಕ ಶಕ್ತಿಯನ್ನೇ ಹೆಚ್ಚಿಸುವಂಥದ್ದು. ಇವತ್ತು ಇತ್ತೀಚೆಗೆ ನೀವು ಗಮನಿಸಬಹುದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಪ್ರಮೇಯಗಳು ನಡೀತದೆ. ಈಗ ಕ್ವಾರಂಟೈನ್ನಲ್ಲಿ ಹೋದವರಿಗೆ ಅದೇ ಕೊಡುವಂಥದ್ದು, ರೋಗ ನಿರೋಧಕ ಶಕ್ತಿಯ ಉತ್ಪನ್ನವನ್ನೇ ಮಾಡುವಂಥದ್ದು. ನೀವು ಗಮನಿಸಿ, ನೀವು ಪ್ರತಿಯೊಬ್ಬರು ಕೊರೋನಾ ರೋಗಕ್ಕೆ ಭಯಪಡಬೇಡಿ. ನೀವು ಪ್ರತಿನಿತ್ಯ ಶುಂಠಿ, ಅಮೃತ ಬಳ್ಳಿ ಇದರ ಕಷಾಯ ಮಾಡಿ ತುಳಸಿಯನ್ನು ಸ್ವಲ್ಪ ಸೇರಿಸಿ ಇದನ್ನು ಸೇವಿಸಿ, ಲಿಂಬೆ ಹುಳಿಯ ಪಾನೀಯ ಮಾಡಿ, ಮತ್ತು ಆದಷ್ಟು ಬಿಸಿ ನೀರು ಸೇವಿಸುವಂಥ ಬಿಸಿ ನೀರು, ಬಿಸಿ ಚಹಾ, ಬಿಸಿ ಕಾಫಿ ಏನು ಮಾಡಿದ್ರು ಬಿಸಿಯನ್ನು ಸ್ವೀಕಾರ ಮಾಡಿ. ಎರಡನೇದಾಗಿ, ಮನೆಯಿಂದ ನೀವು ಹೊರಗೆ ಹೋದರೆ ನೀವು ಮನೆಗೆ ಬಂದ ತಕ್ಷಣ
ನೀವು ಬಾತ್ರೂಮಿಗೆ ಹೋಗಿ ನೇರ ಸ್ನಾನ ಮಾಡಿ ನಿಮ್ಮ ಬಟ್ಟೆಯನ್ನು ಕೂಡ ಅಲ್ಲೇ ಬಿಸಿ ನೀರಲ್ಲಿಟ್ಟು ಒಂದು ಶಿಷ್ಟಾಚಾರವನ್ನು ಮನೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿ. ಎರಡನೇದಾಗಿ ಕೊರೋನಾ ಸಾಂಕ್ರಾಮಿಕ ರೋಗ ನೆನಪಿಡಿ, ಇದು ಜೀವಮಾನ ಹಾನಿ ಮಾಡುವಂಥ ವೈರಸ್ ಅಲ್ಲ. ನಿಮಗೆ ಆಗಿದೆ, ಮನಸ್ಸಲ್ಲಿ ಆಗಿದೆ ಇರ್ಬೋದು, ಅಮೇರಿಕಾದಲ್ಲಿ ಆಗಿದೆ, ಜರ್ಮನಿಯಲ್ಲಿ ಆಗಿದೆ, ಇಟಾಲಿಯಲ್ಲಿ ಭಾಳಷ್ಟು ಸಾವು ನೋವು. ಇದಕ್ಕೆ ಕಾರಣ ಅಲ್ಲಿ 365 ದಿವಸ ಅವರು ಸೇವಿಸತಕ್ಕಂಥ ಆಹಾರ, ತಾಮಸ ಆಹಾರದ ಪ್ರಕ್ರಿಯೆ. ಈ ಪ್ರಾಣಿಯಿಂದ ಇದನ್ನು ಮಾನವ ನಿರ್ಮಿತವಾದಂಥ ವೈರಸ್ ಆದರೂ ಪ್ರಾಣಿಯ ಸಂಕುಲನದಿಂದ ಬೆಳೆಸಿದಂಥ ವೈರಸ್ ಆಗಿರೋದ್ರಿಂದ ಯಾರು ಆ ತಾಮಸ ಆಹಾರಗಳನ್ನು 365 ದಿವಸ ಸ್ವೀಕಾರ ಮಾಡ್ತಾರೋ ಅವರಿಗೆ ಈ ವೈರಸ್ ಎಷ್ಟು ಬಾಧಿತವಾಗಿ. ಆದ್ದರಿಂದ ಜರ್ಮನಿ ಇರ್ಬೋದು, ಇಟಲಿ ಇರ್ಬೋದು, ಅಮೇರಿಕಾದಲ್ಲಿರೋದು ದಿವಸದಿಂದ ದಿವಸಕ್ಕೆ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಸಾವಿನ ಸಂಖ್ಯೆಯ ಜೊತೆಯಲ್ಲಿ ಅಲ್ಲಿ ವೈರಸ್ ಭಾಳಷ್ಟು ಪ್ರಕಾರದಲ್ಲಿ ಅದು ಬೆಳೆದಿದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಈ ವೈರಸ್ ಇಲ್ಲಿ ಸಂಕುಚಿತ ಆಗ್ತಾ ಇದೆ. ಈ ವೈರಸ್ಸಿನಿಂದ ಏನು ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿದರೆ, ಇವತ್ತು ನಿಜವಾಗಿ ಹೇಳಬೇಕು ಅಂತಂದರೆ ಎಷ್ಟೋ ಜನರಿಗೆ ವೈರಸ್ ಒಳಗೆ ಬಂದರೂ ಅದು ಯಾವುದೇ ಪರಿಣಾಮ ಗೊತ್ತಾಗೋದಿಲ್ಲ. ಇನ್ನು ಕೊರೋನಾ ವೈರಸ್ ಮಹಾಮಾರಿಯಿಂದ ಇದೀಗ ದೇಶದ ಪ್ರಧಾನಿಗಳು ಕರೆ ನೀಡಿದ್ದಾರೆ. ತಮ್ಮಲ್ಲಿರುವ ಉದ್ಯೋಗಗಳಿಗೆ ಒತ್ತು ನೀಡಿ ಸ್ವಾವಲಂಬನೆಯತ್ತ ಮುಖ ಮಾಡಿ ಎನ್ನುವಂತ ಸಂದೇಶ ನೀಡಿದ್ದಾರೆ. ಕೊರೋನಾ ಏನಾದರೂ ನಮ್ಮ ಜೀವನ ಪದ್ಧತಿಗೆ ಬದಲಾವಣೆಯನ್ನು ತಂದಿತ್ತು ಅಂತ ಅನಿಸುತ್ತಿದೆಯೇ ಗುರುಗಳೇ? ಈ ಬಗ್ಗೆ ತಾವು ಏನನ್ನುವಿರಿ? ನಮ್ಮ ಬದುಕನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಕೂಡ ಒಂದು ದೊಡ್ಡ ಪಾಠ ಈ ಒಂದು ಸಾಂಕ್ರಾಮಿಕ ರೋಗ ಇವತ್ತು ನಮಗೆ ಕೊಟ್ಟಿದೆ. ಮುಂದಿನ ನಮ್ಮ ಜೀವನದ ಬದುಕು ಸರಳ, ನಿರಾಡಂಬರ ಮತ್ತು ಎಲ್ಲರೂ ಭಾವೈಕ್ಯತೆ, ಐಕ್ಯಮತ್ಯದೊಂದಿಗೆ ಈ ದೇಶದ ಉನ್ನತಿಗೋಸ್ಕರ, ಈ ದೇಶದ ಅಭಿವೃದ್ಧಿಗೋಸ್ಕರ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಂದು ಯಾವುದೇ ದೇಶವನ್ನು ಅವಲಂಬಿಸದೆ ಈ ದೇಶದ ಪ್ರತಿಯೊಂದು ಉದ್ಯಮ ಕ್ಷೇತ್ರವನ್ನು ಬೆಳವಣಿಗೆ ಮಾಡಬೇಕು ಅನ್ನುವಂಥ ಯೋಜನೆಗಳು ಇವತ್ತು ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಇದೆ. ನಾವು ಪ್ರತಿ ಮನೆಯಲ್ಲಿ ಎಲ್ಲ ಒಂದು ಉದ್ಯಮಗಳನ್ನು ಪ್ರಾರಂಭಿಸುವಂಥದ್ದು, ಚಿಕ್ಕ ಉದ್ಯಮ ಆದರೂ ಎಲ್ಲ ಪ್ರಾಕಾರದಲ್ಲಿ ಪ್ರತಿಯೊಬ್ಬರು ಶ್ರಮಜೀವಿಗಳಾಗಿ ಮುಂದಿನ ದಿವಸದಲ್ಲಿ ಈ ದೇಶದ ಪ್ರತಿಯೊಂದು ಬೆಳವಣಿಗೆಗೆ ಮಧ್ಯಮ ಉದ್ಯಮ ಕ್ಷೇತ್ರಗಳು ಇವತ್ತು ಪೂರಕವಾಗಿ ಆಗಬೇಕಾಗಿದೆ. ಇವತ್ತು ತಾವೆಲ್ಲರೂ ಗಮನಿಸ್ಬೋದು, ಈ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಭಾಳಷ್ಟು ವೈಪರೀತ್ಯಗಳು ನಡೆದಿದೆ. ಭಾಳಷ್ಟು ಸಾಲ ಪಡೆದವರು ಬೇರೆ ಪಾಶ್ಚಾತ್ಯ ರಾಷ್ಟ್ರಕ್ಕೆ ಹೋಗಿ ಈ ಸಾಲವನ್ನು ತೀರಿಸಲಿಕ್ಕೆ ಆಗದೆ ಏನೆಲ್ಲ ಗಂಡಾಂತರಗಳು ನಡೀತಾ ಇದೆ. ಆದರೆ ಒಬ್ಬ ಜನಸಾಮಾನ್ಯ ಮತ್ತು ಮಧ್ಯಮ ವರ್ಗದವನಿಗೆ ಇವತ್ತು ಒಂದು ಸಂಸ್ಥೆಯಲ್ಲಿ ಭಾಳಷ್ಟು ಬೆಳವಣಿಗೆ ಹಿಡಿದು ಕೂಡ ಅವನಿಗೆ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಕಾರಣ ಇವತ್ತಿನ ಹಣದ ಒತ್ತಡ. ಅದಕ್ಕೋಸ್ಕರ ಸರ್ಕಾರ ಒಳ್ಳೆಯ ಯೋಚನೆಗಳನ್ನು ಮಾಡಿದೆ. ನಾವಿದನ್ನು ಮೊದಲೇ ಸೂಚನೆ ಕೊಟ್ಟಿದ್ದೇವೆ. ಸರ್ಕಾರ ಪ್ರಧಾನಮಂತ್ರಿಯವರಿಗೆ ಅವರಿಗೂ ಕೂಡ ನಾವಿದನ್ನು ಸೂಚನೆ ಕೊಟ್ಟಿದ್ದೇವೆ. ಮಧ್ಯಮ ಉದ್ಯಮ ಕ್ಷೇತ್ರ, ಮಧ್ಯಮ ವ್ಯವಹಾರ ಕ್ಷೇತ್ರ, ಮಧ್ಯಮ ಕೃಷಿ ಕ್ಷೇತ್ರ, ಮಧ್ಯಮ ಉದ್ಯೋಗ ಕ್ಷೇತ್ರಕ್ಕೆ ಪೂರಕವಾದಂಥ ಯೋಚನೆಗಳು ಮುಂದೆ ಸಾಕಾರಗೊಂಡ್ರೆ ಖಂಡಿತ ಈ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದು. ಅಂಥೇಳಿ ದೊಡ್ಡ ಉದ್ಯಮ ಕ್ಷೇತ್ರಕ್ಕೆ ಸಹಕಾರ ಕೊಡಬಾರ್ದು ಅಂತಲ್ಲ, ದೊಡ್ಡ ಉದ್ಯಮ ಕ್ಷೇತ್ರದೊಂದಿಗೆ ಇದನ್ನು ಬೆಳೆಸುವಂಥದ್ದನ್ನು ಭಾಳಷ್ಟು ಇವತ್ತು ಅವಶ್ಯಕತೆ ಇದೆ. ಇವತ್ತು ಏನು ಪಾಶ್ಚಾತ್ಯ ರಾಷ್ಟ್ರಗಳು ನಮ್ಮ ಮೇಲೆ ಒತ್ತಡ ಹೇರುವಂಥ ಪ್ರಯತ್ನಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾಯಿದ್ರು, ನಮ್ಮ ಬೆಳವಣಿಗೆ ಆಗಬೇಕು ಅಂತಾದರೆ ನಾವೆಲ್ಲರೂ ಶ್ರಮಜೀವಿಗಳಾಗಲೇಬೇಕು. ಎರಡನೇದಾಗಿ ಸ್ವಚ್ಛತೆ ಮತ್ತು ಪರಿಶುದ್ಧತೆ, ಮಾನಸಿಕವಾದಂಥ ಪರಿಶುದ್ಧತೆ, ಇದು ಭಾಳಷ್ಟು ಅವಶ್ಯಕತೆ ಇದೆ. ಆ ಮಾತ್ಸರ್ಯವನ್ನು ಬಿಟ್ಟು ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಎಲ್ಲರೂ, ಯಾವುದೇ ಮತ ಇರಲಿ, ಯಾವುದೇ ಪಂಥ ಇರಲಿ, ಯಾವುದೇ ಜಾತಿ ಇರಲಿ, ಅದಕ್ಕಿಂತ ಹೆಚ್ಚು ನಮ್ಮ ದೇಶ ಅನ್ನುವಂಥ ರೀತಿಯಲ್ಲಿ ಈ ದೇಶವನ್ನು ಉಳಿಸುವಂಥ ಬೆಳೆಸುವಂಥ ಒಂದು ದೊಡ್ಡ ಜವಾಬ್ದಾರಿಯಲ್ಲಿ ಇವತ್ತು ಪ್ರತಿಯೊಬ್ಬರು ನಡಿಬೇಕಾಗಿದೆ. ಅದಕ್ಕೋಸ್ಕರ ಈ ಕೊರೋನಾ ಸಾಂಕ್ರಾಮಿಕ ರೋಗದಲ್ಲಿ ಇವತ್ತು ವಿಶೇಷವಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ಕೆಲವು ಡಾಕ್ಟ್ರುಗಳು ಕೂಡ ನಾನು ಮಾತಾಡಿದ್ದೇನೆ. ಕೆಲವು ಡಾಕ್ಟರಲ್ಲಿ ಕೂಡ ಈ ವಿಚಾರವನ್ನು ನಾನು ತಿಳ್ಕೊಂಡಿದ್ದೇನೆ. ಅವರು ಕೂಡ ಹೇಳೋದಿಷ್ಟೇ, ಈ ವೈರಸ್ ಅಂತ ಕಠಿಣವಾದಂಥ ವೈರಸ್ ಅಲ್ಲ, ಇದಕ್ಕೆ ಇಷ್ಟೊಂದು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಜಾಗರೂಕತೆ ಮತ್ತು ಎಚ್ಚರ ಇದು ಭಾಳಷ್ಟು ಅಗತ್ಯ. ಅದನ್ನು ನಾವು ಎಚ್ಚರ ವಹಿಸಿದರೆ ಖಂಡಿತ ಇದರಲ್ಲಿ ಸಾಧ್ಯತೆ ಇದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಎರಡನೇದಾಗಿ ನಾನು ಹೇಳ್ತಾ ಇರೋದು, ಇವತ್ತು ದೇಶದ ಗಡಿಯಲ್ಲಿ ಯೋಧರು ಈ ದೇಶ ರಕ್ಷಣೆಯನ್ನು ಮಾಡ್ತಾ ಕೂತ್ಕೊಳ್ತಾರೆ. 24 ಗಂಟೆಯು ಆ ದೇಶದ ಗಡಿ ಪ್ರದೇಶದಲ್ಲಿ ಚಳಿ, ಗಾಳಿ, ಹಿಮ ಎಲ್ಲವನ್ನು ಅನುಭವಿಸಿಕೊಂಡು ಅವರು ದೇಶವನ್ನು ಕಾಯ್ತಾ ಇರ್ತಾರೆ. ಇವತ್ತು ಈ ದೇಶದ ಒಳಗಿರುವ ನಮ್ಮ ಸ್ಥಿತಿ ಕೂಡ ಅದೇ ರೀತಿದ್ದಾಗಿದೆ. ಯಾಕಂತ ಹೇಳಿದರೆ, ಯಾವಾಗ ನಾವು ಎಚ್ಚರ ತಪ್ತೇವೋ ಅಥವಾ ನಾವು ಯಾವಾಗ ಆ ಎಚ್ಚರದಲ್ಲಿ ಇರೋದಿಲ್ವೋ ಇಂಥ ರೋಗಗಳಿಗೆ ಉಲ್ಬಣಿಸಲಿಕ್ಕೆ ಅವಕಾಶ ಆಗ್ತದೆ.
ಮತ್ತು ಆ ರೋಗಗಳಿಂದ ಹರಡುವಿಕೆಗೆ ದಾರಿಯಾಗ್ತದೆ. ರೋಗ ಹರಡುವಿಕೆಯಿಂದ ಕೂಡ ನಾನು ಹೇಳ್ತಾ ಇರೋದು, ರೋಗ ಹರಡುವಿಕೆ ಶಕ್ತಿಯನ್ನು ಕೂಡ ನಾವು ಕಡಿಮೆ ಮಾಡಬಹುದು. ನಾವೆಲ್ಲರೂ ಎಲ್ಲ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಪ್ರಮೇಯಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡಿದರೆ ಖಂಡಿತ ಇದರಲ್ಲಿ ನಾವು ಈ ರೋಗವನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಮದ್ದು ನಮ್ಮೊಳಗೆ ಇದೆ. ನಾವು ಮಾಡತಕ್ಕಂಥ ಪ್ರಯತ್ನದಲ್ಲಿ ಅದಕ್ಕೆ ಮದ್ದನ್ನು ಮಾಡಿಸಲಿಕ್ಕೆ ಸಾಧ್ಯ ಇದೆ. ಅಂಥ ಒಂದು ಧೀಮತ್ತಿಕೆ ಇರತಕ್ಕಂಥ ಭಾರತದ ಮಣ್ಣಿನಲ್ಲಿ ಯಾವತ್ತೂ ಆಘಾತಕಾರಿ ಘಟನೆಗಳು ಎಷ್ಟೋ ನಡೀತದೆ. ಹಿಂದೆಯೂ ನಡೆದಿದೆ, ಮುಂದೆಯೂ ನಡೀತದೆ, ಇನ್ನೂ ನಡೀತದೆ. ಆದರೆ ನಾವು ಧೃತಿಗೆಡದೆ ಇದ್ದರೆ ಈ ದೇಶ ಇನ್ನಷ್ಟು ಬೆಳಗಿದೆ. ನಿಮಗೆ ಆಗಲೇ ಹೇಳಿದೆ, ನಮ್ಮ ಚಾರಿತ್ರೆಯಲ್ಲಿ, ಇತಿಹಾಸದಲ್ಲಿ ಎಷ್ಟೋ ಆಕ್ರಮಣಗಳು ಈ ದೇಶದಲ್ಲಿ ನಡೆದಿದೆ. ಎಷ್ಟೋ ರೀತಿಯ ಈ ದೇಶವನ್ನು ಒಡಿಬೇಕು, ಈ ದೇಶವನ್ನು ನಾಶ ಮಾಡಬೇಕು ಅನ್ನುವಂಥ ಷಡ್ಯಂತ್ರ ಹಿಂದೆಯೂ ನಡೆದಿದೆ, ಇನ್ನು ಮುಂದೆಯೂ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಆದರೆ ಈ ದೇಶ ಯಾವಾಗಲೂ ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ಈ ದೇಶದ ಒಂದು ಆಧ್ಯಾತ್ಮಿಕವಾದಂಥ ಶಕ್ತಿ ಇದು ಈ ದೇಶವನ್ನು ಬೆಳೆಸ್ತಾ ಇದೆ. ನಾನು ಇನ್ನೂ ಹೇಳ್ತಾ ಇದ್ದೇನೆ, ಹೊರ ರಾಜ್ಯದಿಂದ ಬಂದಂಥ ತಮಿಳುನಾಡು ಇರ್ಬೋದು, ಆಂಧ್ರದವರು ಇರ್ಬೋದು, ಅಥವಾ ಕೇರಳದಿಂದ ದುಡಿಲಿಕ್ಕೆ ಹೋದಿರ್ಬೋದು, ನಮ್ಮದೇ ರಾಜ್ಯದವರು ಎಲ್ಲಿ ಹೋಗಿ ದುಡಿದ್ರು ಅವರು ಆ ಕಷ್ಟ ಕಾಲದಿಂದ, ಅಲ್ಲಿಯ ಪರಿಸ್ಥಿತಿಯಿಂದ, ಅಲ್ಲಿಯ ವಾತಾವರಣದಿಂದ ನಮ್ಮ ಊರಿಗೆ ಬರಬೇಕು ಅಂತ ಪ್ರಯತ್ನ ಮಾಡುವಾಗ ಅವರಿಗೆ ಬೇಕಾದಂಥ ಸಹಕಾರವನ್ನು, ಸಹಾನುಭೂತಿಯನ್ನು ಕೊಡುವಂಥದ್ದು ನಮ್ಮ ಧರ್ಮ. ಮತ್ತು ಎರಡನೇದಾಗಿ ಅವರು ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಅನ್ನೋವಂಥದ್ದು ವಿಚಾರಿಸುವಂಥದ್ದು ಕೂಡ ಮುಖ್ಯವಾದ ಆಗಿರೋದ್ರಿಂದ ಇವತ್ತು ಮಹಾರಾಷ್ಟ್ರದಲ್ಲಿ ಜನ ಇನ್ನೂ ಭಾಳಷ್ಟು ಜನ ಬರಲಿಕ್ಕಿದ್ದಾರೆ, ಬರ್ತಾ ಇರ್ತಾರೆ ಅಂಥೇಳಿ ಯಾರು ಭಯಗ್ರಸ್ತರಾಗುವಂಥ ಅವಶ್ಯಕತೆ ಇಲ್ಲ. ವೈರಸ್ಸಿನ ಪ್ರಭಾವ, ಸೋಂಕು ಹೆಚ್ಚಾದರೂ ಅದರ ಬರ ಇನ್ನೂ ಕಡಿಮೆ ಆಗ್ತಾ ಇರ್ತದೆ. ಅದರಿಂದಾಗುವ ಪರಿಣಾಮಗಳು ಕಡಿಮೆ ಆಗ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿ, ಯಾರನ್ನು ದ್ವೇಷಿಸೋದು, ದೂಷಿಸೋದು, ಮಾತ್ಸರ್ಯವನ್ನು ಪಡೆಯೋದು, ಈ ಗುಣಗಳ ವ್ಯತ್ಯಾಸ ಆಗಬೇಕಾದ್ದೇ ಈ ವೈರಸ್ ಮಾತ್ರ ಅಲ್ಲ, ಈ ದೇಶದ ಎಲ್ಲ ಅಳಿವು ಉಳಿವಿನ ಪ್ರಶ್ನೆಯಲ್ಲಿ ನಮ್ಮ ಮಾನಸಿಕವಾದಂಥ ದೌರ್ಬಲ್ಯವನ್ನು ದೂರೀಕರಿಸಿ ನಿಸರ್ಗದ ಯಾವ ರೀತಿಯ ಪರಿಣಾಮಗಳು ಮುಂದೆ ಎದುರಿಸಬೇಕೋ ಅದಕ್ಕೆ ಬೇಕಾದಂಥ ಪರಿವರ್ತನೆಯನ್ನು, ಮನಸ್ಸಿನ ಪರಿವರ್ತನೆಯನ್ನು, ಭಾವನೆಯ ಪರಿವರ್ತನೆಯನ್ನು, ಕರ್ಮದ ಪರಿವರ್ತನೆಯನ್ನು ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಎಲ್ಲರೂ ಒಟ್ಟಾಗಿ ಒಂದಾಗಿ ಎಲ್ಲ ಸ್ವಸ್ಥ ಸಮಾಜ ನಿರ್ಮಾಣಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಶುಭ ಸಮಾರಂಭಗಳಲ್ಲಿ, ಮಂಗಳ ಕಾರ್ಯಗಳಲ್ಲಿ ಅಮಂಗಳತೆಯನ್ನ ತೋರುವುದು, ಸಾತ್ವಿಕತೆಯಲ್ಲಿ ಅಸಾತ್ವಿಕತೆಯನ್ನ ವ್ಯಕ್ತಪಡಿಸುವುದು, ಸಮಾರಂಭಗಳು ಆಡಂಬರ ಅದ್ದೂರಿಯಿಂದ ಜರುಗುವಲ್ಲಿ, ಮದುವೆಯಂತಹ ಮಂಗಳ ಕಾರ್ಯದಲ್ಲಿ ಹಿಂದಿನ ದಿನ ಮದರಂಗಿ ಶಾಸ್ತ್ರ ಎಂದು ಹಮ್ಮಿಕೊಂಡು ಮದ್ಯ ಸೇವನೆ ಮಾಡಿ ಡಿಜೆ ಹಾಕಿ ಕುಣಿಯುವುದು, ಮಧು ಮಾಂಸಗಳನ್ನ ಸೇವಿಸುವುದು, ಮತ್ತೆ ಮರುದಿನ ಹಸೆಮಣೆ ಏರುವುದು, ಅಲ್ಲಿ ವಿವಾಹ ಹೋಮಗಳಲ್ಲಿ ಭಾಗವಹಿಸುವುದು. ಇದರಿಂದ ಸಾತ್ವಿಕತೆಯಲ್ಲಿ ಅಸಾತ್ವಿಕತೆಯನ್ನ ವ್ಯಕ್ತಪಡಿಸಿ ವೈಭವೀಕರಿಸುವುದು ಕಂಡುಬರುತ್ತದೆ. ಇದು ಎಷ್ಟರ ಮಟ್ಟಿಗೆ ಸಮಂಜಸ ಗುರುಗಳೇ? ಇದರಿಂದ ಯಾವ ತೊಂದರೆಗಳನ್ನು ನಾವು ಅನುಭವಿಸುತ್ತಿದ್ದೇವೆ? ಇದೀಗ ಕೊರೋನಾ ಮಹಾಮಾರಿಗೂ ಒಂದಂಶ ಕಾರಣವಾಯಿತೆ ಈ ಇಂತಹ ಅಮಂಗಳಕರವಾದ ಕಾರ್ಯಕ್ರಮಗಳು ಗುರುಗಳೇ? ಮುಂದೆ ಕೊರೋನಾ ಸಾಂಕ್ರಾಮಿಕ ವೈರಸ್ ಬರೋ ಮೊದಲು ಕೆಲವು ತಿಂಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನೆಲ್ಲ ಅವಾಂತರಗಳು ನಡೀತಾ ಇದೆ. ನಾವೇ ಸುಟ್ಟಾಗ್ತಿದ್ದೆವು, ನಾವೇ ಹಾಳು ಮಾಡ್ತಾ ಇದ್ದೆವು, ನಾವೇ ಹೊಡಿತಾ ಇದ್ದೆವು. ಅಂಥ ಸ್ಥಿತಿಯನ್ನು ನಾವು ಎಷ್ಟರ ಮಟ್ಟಿಗೆ ಮುಟ್ಟಿಸಿದ್ದೇವೆ, ಎಷ್ಟರ ಮಟ್ಟಿಗೆ ಇಲ್ಲಿ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಅದಾದ ತಕ್ಷಣ ಕೊರೋನಾ ವೈರಸ್ಸಿನ ಪ್ರಭಾವ ಈ ದೇಶಕ್ಕೆ ಆಕ್ರಮಣ ಮಾಡಿದೆ. ಕೊರೋನಾ ಸಾಂಕ್ರಾಮಿಕ ರೋಗ ಅನ್ನೋದು, ನಾನು ಇನ್ನೂ ಹೇಳ್ತಾ ಇದ್ದೇನೆ, ಇದು ಜಗತ್ತಿಗೆ ಕೊಟ್ಟಂಥ, ಭಗವಂತ ಕೊಟ್ಟಂಥ ದೊಡ್ಡ ಪರಿವರ್ತನೆ, ಒಂದು ಗಂಡಾಂತರಕ್ಕೆ ಕೊಟ್ಟಂಥ, ಒಂದು ಪರಿಮಾರ್ಜನೆಗೋಸ್ಕರ ಕೊಟ್ಟಂಥ ಸನ್ನಿವೇಶ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೋಸ್ಕರ ನಾವೆಲ್ಲ ನಮ್ಮ ಗುಣಗಳನ್ನು ಪರಿವರ್ತನೆ ಮಾಡಿ ಈ ದೇಶದ ಬಗ್ಗೆ, ಈ ದೇಶದ ಸಾರ್ವಭೌಮತ್ವದ ಬಗ್ಗೆ, ಈ ದೇಶದ ಬದ್ಧತೆಯ ಬಗ್ಗೆ, ಸ್ವಸ್ಥ ಸಮಾಜದ ಬಗ್ಗೆ, ನಮ್ಮ ಆಚರಣೆಗಳ ಬಗ್ಗೆ, ನಮ್ಮ ಧಾರ್ಮಿಕ ಮೌಲ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಕಳೆದ 3-4 ವರ್ಷಗಳಿಂದ ನಾನು ಇದರ ಬಗ್ಗೆ ಸೂಚನೆ ಕೊಡ್ತಾ ಇದ್ದೆ. ಪ್ರತಿಯೊಂದು ಸನ್ನಿವೇಶದಲ್ಲಿ ಹೇಳ್ತಾ ಇದ್ದೆ, ನಾವಿವತ್ತು ಮಂಗಳ ಕಾರ್ಯಕ್ರಮವನ್ನು ಅಮಂಗಳ ಮಾಡ್ತಾ ಇದ್ದೇವೆ. ಧಾರ್ಮಿಕ ಮೌಲ್ಯದ ಧಾರ್ಮಿಕ ಕಾರ್ಯಕ್ರಮವನ್ನು ಆಡಂಬರದ ಸೋಗಿನಲ್ಲಿ ಇವತ್ತು ವಿನಾಶವನ್ನು ಕಂಡುಕೊಳ್ಳತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡತಕ್ಕಂಥ ಸ್ಥಿತಿಗತಿಗಳು ಮುಂದಿನ ದಿವಸದಲ್ಲಿ ನಾವು ಎದುರಿಸಬೇಕಾಗ್ತದೆ ಅನ್ನೋದನ್ನು ಕ್ಷಣಕ್ಕೂ ನಾನು ಎಲ್ಲ ಭಾಗದ ಆಶೀರ್ವಚನದಲ್ಲಿ ಸೂಚನೆ ಕೊಡ್ತಾ ಇದ್ದೆ. ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳ ಮಾಡೋದು, ನಮ್ಮ ನಿಜವಾದಂಥ ಸಂಸ್ಕಾರದ ಬದ್ಧತೆಯನ್ನು ತಾಯಂದರು, ಮಕ್ಕಳು ಆ ಆಚರಣೆಯನ್ನು ಪ್ರತಿಪಾದಿಸಿಕೊಂಡು ಬರಬೇಕು. ನಮ್ಮಲ್ಲಿರತಕ್ಕಂಥ ಸೂಕ್ಷ್ಮ ಆಚಾರಗಳು ಇದರಲ್ಲಿ ಭಾಳಷ್ಟು ಬದ್ಧತೆ ಇದೆ, ಭಾಳಷ್ಟು ಶಕ್ತಿ ಇದೆ, ಇದು ನೈತಿಕ ಮೌಲ್ಯದ ನೆಲೆ ಆಗ್ತದೆ ಅಂತ ಹೇಳುವಂಥ ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ.
ಅದೇ ಕಳೆದ 3 ವರ್ಷಗಳಿಂದ ಪ್ರತಿ ಸನ್ನಿವೇಶದಲ್ಲಿ ಹೇಳ್ತಾ ಇದ್ದೇವೆ. ನಾವು ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳ ಮಾಡೋದ್ರಿಂದ ಇವತ್ತು ಡೈವರ್ಸ್ಗಳು, ಅದಲ್ಲದೆ ಹೆಂಡತಿಯನ್ನು ಗಂಡ ಕೊಲ್ಲೋದು, ಗಂಡನನ್ನು ಹೆಂಡತಿ ಕೊಲ್ಲೋದು, ಈ ಪ್ರಮೇಯಗಳು, ಅದಲ್ಲದೆ ಹೆಂಡತಿ ಮದುವೆ ಆದವಳು 3 ಮಕ್ಕಳಾದ ಮೇಲೆ ಬೇರೆಯವರನ್ನು ಅರಸಿಕೊಂಡು ಹೋಗೋದು, ಇಂಥ ಅಬದ್ಧತೆಗಳು ಭಾಳಷ್ಟು ನಡೀತಾ ಇದೆ. ಇನ್ನಾದರೂ ಈ ಸಮಾಜ ಅರ್ಥ ಮಾಡಿಕೊಳ್ಬೇಕು. ಮಂಗಳ ಕಾರ್ಯಕ್ರಮದಲ್ಲಿ ಆಡಂಬರ ಮಾಡಬೇಡಿ, ಸರಳವಾಗಿ ಮಂಗಳ ಕಾರ್ಯಕ್ರಮವನ್ನು ಮಾಡಿ ಸಾತ್ವಿಕವಾದಂಥ ಆಹಾರ ಸೇವನೆಯ ಮೂಲಕ ಆ ಮಂಗಳ ಕಾರ್ಯಕ್ರಮದಲ್ಲಿ ಅಬದ್ಧತೆಯನ್ನು ಕಂಡುಕೊಳ್ಳದೆ ಆ ಮಾರ್ಮಿಕವಾಗಿರತಕ್ಕಂಥ ಸಾತ್ವಿಕ ಬದ್ಧತೆಯನ್ನು ಉಳಿಸಿಕೊಳ್ಳತಕ್ಕಂಥ ಅವಶ್ಯಕತೆ ಕೂಡ ಇದೆ. ಕೊರೋನಾ ಸಾಂಕ್ರಾಮಿಕನ ಒಂದು ಪ್ರಕ್ರಿಯೆಯನ್ನು ನಾಶ ಮಾಡಲಿಕ್ಕೆ ಒಂದೇ ಶಕ್ತಿ ಇರುವಂಥದ್ದು ಸಾತ್ವಿಕ ಆಹಾರ ಮತ್ತು ಸಾತ್ವಿಕ ಬದ್ಧತೆ. ಇದನ್ನು ಉಳಿಸಿಕೊಳ್ಳುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕೊರೋನಾ ವೈರಸ್ ಮಹಾಮಾರಿಯ ವಿರುದ್ಧ ಕರೆ ನೀಡುವಾಗ ಯಾವ ಊರಿನಲ್ಲಿ ತಾವು ವಾಸಿಸುತ್ತಿದ್ರೋ ಅಲ್ಲಿಯೇ ಇರಿ, ಕೊರೋನಾ ಮಹಾಮಾರಿಯನ್ನು ಸದೆಬಡಿರಿ ಎನ್ನುವ ಸಂದೇಶವನ್ನ ನೀಡಿದರು. ಇದನ್ನು ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡು ಆಕ್ರೋಶ ವ್ಯಕ್ತಪಡಿಸುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬರುತ್ತಿದೆ. ಇದರ ಕುರಿತು ತಾವು ಯಾವ ಸಮರ್ಥನೆಯನ್ನು ನೀಡುವಿರಿ ಸ್ವಾಮೀಜಿ? ಮತ್ತೆ ಎಲ್ಲರೂ ಪ್ರತಿಯೊಂದು ಈ ರಾಜ್ಯದಿಂದ ಬೇರೆ ಬೇರೆ ಭಾಗಕ್ಕೆ ಹೋದವರು ನೀವು ಬರುವಾಗ ಇಲ್ಲಿ ಕಾನೂನಿನ ದೃಷ್ಟಿಯಲ್ಲಿರ್ಬೋದು, ಅಥವಾ ಸರ್ಕಾರದ ಕೆಲವು ಧೋರಣೆಯಿಂದ ಇರ್ಬೋದು, ಅಥವಾ ಇಲ್ಲಿಯ ಜನರ ಮಾನಸಿಕವಾದಂಥ ದೌರ್ಬಲ್ಯದಿಂದ ಇರ್ಬೋದು. ನಿಮಗೇನಾದರೂ ಮಾನಸಿಕವಾಗಿ ನೋವಾಗಿದ್ದರೆ ಖಂಡಿತ ಬೇಸರ ಪಡದೆ ಇನ್ನೂ ಈ ರಾಷ್ಟ್ರವನ್ನು ಎತ್ತಿ ಹಿಡಿಲಿಕ್ಕೆ, ಈ ದೇಶವನ್ನು ಎತ್ತಿ ಹಿಡಿಲಿಕ್ಕೆ, ನಿಮ್ಮ ಗ್ರಾಮವನ್ನು ಎತ್ತಿ ಹಿಡಿಲಿಕ್ಕೆ, ನಿಮ್ಮ ಹಳ್ಳಿಯನ್ನು ಎತ್ತಿ ಹಿಡಿಲಿಕ್ಕೆ ನೀವೆಲ್ಲರೂ ಆ ಸಾನುಭೂತಿಯಲ್ಲಿ ತೊಡಗಿಕೊಳ್ಳಬೇಕು. ನಿಮಗೆ ಯಾವುದೇ ರೀತಿಯ ನೋವುಗಳು, ಮಾನಸಿಕವಾದಂಥ ತೊಂದರೆಗಳು ಬಂದರೆ ದಯವಿಟ್ಟು ಅದನ್ನು ತಪ್ಪು ಗ್ರಹಿಸದೆ. ಉದಾಹರಣೆಗೆ ಮೊನ್ನೆ ತಾನೇ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಅವರ ಅಲ್ಲಿಯ ಸ್ಥಿತಿಗತಿಗಳ ಮಾಹಿತಿ ನಮಗೆಲ್ಲ ಭಾಳಷ್ಟು ಕಡಿಮೆ ಇದೆ. ಯಾಕಂತ ಹೇಳಿದರೆ ನಾವು ನಮ್ಮ ರಾಜ್ಯದಲ್ಲಿ ಕೆಲವು ಭಾಳೊಂದು ಒತ್ತಡದ ಸಮಯದಲ್ಲಿ ನಾವೆಲ್ಲ ನಮ್ಮ ಸಮಯವನ್ನು ತೊಡಗಿಸ್ತೇವೆ. ಶ್ರೀಯುತ ವೀರೇಂದ್ರ ಹೆಗ್ಗಡೆಯವರು ಅಷ್ಟೇ, ಅವರು ಮುಖತಃ ನಾವು ಕೂತ್ಕೊಂಡಾಗ ಇಡೀ ದೇಶದ ಬಗ್ಗೆ, ಜನಸಾಮಾನ್ಯರ ಬಗ್ಗೆ, ಸಂಕಷ್ಟದಲ್ಲಿರುವವರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ ಭಾಳಷ್ಟು ಚಿಂತನೆಯನ್ನು ಮಾಡ್ತಾಯಿದ್ರು. ಇವತ್ತು ಅವರೇನು ಧೋರಣೆ ಹೇಳಿದಾರೋ ಅದನ್ನು ಅನ್ಯತಾ ಭಾವಿಸದೆ ಸಮಾಜಮುಖಿ ಬೆಳವಣಿಗೆಯಲ್ಲಿ ಒಬ್ಬ ಧರ್ಮಾಧಿಕಾರಿಯಾಗಿ ತನ್ನ ಕರ್ತವ್ಯವನ್ನು ಮಾಡಿದ್ದಾರೆ. ಉನ್ನತ ಕ್ಷೇತ್ರದಲ್ಲಿ ಧರ್ಮಸ್ಥಳದ ಮಂಜುನಾಥನ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ಪೂಜ್ಯರು ಮಾಡತಕ್ಕಂಥ ಅವರ ಸೇವಾ ಕೈಂಕರ್ಯದಲ್ಲಿ ಯಾವುದೇ ತೊಡಕು ಇದ್ದರೂ ಅದು ಮಾನಸಿಕವಾಗಿ ಅದು ತೊಡಕು ಅಂತ ಹೇಳ್ಬೋದೇ ಹೊರತು ಅಲ್ಲಿಯ ಒಳಗಿನ ಪ್ರಕ್ರಿಯೆಯನ್ನು ಆ ಸ್ವಾಮಿ ಮತ್ತು ಧರ್ಮದೇವತೆಗಳು ನಡೆಸ್ತಾ ಇರುವಂಥದ್ದನ್ನು ಎಲ್ಲರೂ ಗಮನಿಸಿಕೊಂಡು ಆ ಯೋಚನೆಗಳು ಎಲ್ಲರ ಮನಸ್ಸಿನಲ್ಲಿ ಒಬ್ಬರನ್ನೊಬ್ಬರು ನಿಂದಿಸುವಂಥದ್ದು, ಸಮಾಜಮುಖಿಯಾಗಿ ಪರಿವರ್ತನೆ ಮತ್ತು ಪರಿಮಾರ್ಜನೆಗೆ ಪೂರಕವಾದಂಥ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಿಸುವಲ್ಲಿ ಶ್ರೋತೃಗಳು ಪ್ರಯತ್ನಿಸಬೇಕು. ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಭಾಳಷ್ಟು ಪ್ರಾರ್ಥನೆಗಳು, ಚರ್ಚೆಯಲ್ಲಿರ್ಬೋದು, ಮಸೀದಿಯಲ್ಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಬಸದಿಯಲ್ಲಿರ್ಬೋದು, ಎಲ್ಲ ಕಡೆ ಪ್ರಾರ್ಥನೆ ನಡೆಯುವಂಥದ್ದು ಈ ಕೊರೋನಾ ಸಾಂಕ್ರಾಮಿಕ ರೋಗ ದೂರ ಆಗಲಿ, ಈ ವೈರಸ್ ದೂರ ಆಗಲಿ. ಆ ವೈರಸ್ ದೂರ ಆಗಬೇಕು ಅಂತಿದ್ರೆ ನಮ್ಮ ಮನಸ್ಸಿನಲ್ಲಿ ನಾವೆಲ್ಲ ನಮ್ಮ ಮನಸ್ಸನ್ನು ಹತ್ರಕ್ಕೆ ತರಬೇಕು. ನಮ್ಮ ಮನಸ್ಸಿನೊಳಗೆ ನಾವೆಲ್ಲರನ್ನು ಒಂದಾಗಿ ನೋಡಬೇಕು. ಇದನ್ನು ಮಾಡಿದರೆ ಮಾತ್ರ ಈ ವೈರಸ್ಸಿನಿಂದ ಮುಕ್ತತೆಯನ್ನು ಕಾಣಲಿಕ್ಕೆ ಸಮಾಜ ಸಾಧ್ಯ. ಆ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ರೋಗಿಗಳು ಅನ್ನೋದಕ್ಕಿಂತ, ರೋಗಗ್ರಸ್ತರಾದವರು ಅನ್ನೋದಕ್ಕಿಂತ ಅವರು ಮತ್ತೆ ರೋಗದಿಂದ ವಿಮೋಚನೆ ಹೊಂದತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಪ್ರಯತ್ನಿಸುವುದರ ಜೊತೆಯಲ್ಲಿ ಏನೂ ಮಾಡಲಿಕ್ಕಾಗದರೆ 2 ಅನುಕಂಪದ ಮಾತನ್ನಾದರೂ ಹಾಡಿ ಅದಕ್ಕೆ ಯಾವುದೇ ಜಾತಿ ಮತೀಯ ಸಂಘರ್ಷ ಇಲ್ಲದೆ, ಯಾವುದೇ ಧರ್ಮ, ಯಾವುದೇ ಪಂಥ, ಯಾವುದೇ ಜಾತಿ ಇರಲಿ, ಅವರನ್ನೆಲ್ಲ ಪ್ರೀತಿಯ ಮನೋಭಾವದೊಂದಿಗೆ ಅವರಲ್ಲಿ ಅನುಕಂಪವನ್ನು ಮತ್ತು ಅವರಲ್ಲಿ ಧೈರ್ಯ ತುಂಬಿ ಕೆಲಸ ಮಾಡುವಂಥ ಪ್ರಕ್ರಿಯೆಯಲ್ಲಿ ಇವತ್ತು ಡಾಕ್ಟ್ರಾಗಲಿ, ದಾದಿಗಳಾಗಲಿ, ಆಶಾ ಕಾರ್ಯಕರ್ತರಾಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಆರೋಗ್ಯ ಇಲಾಖೆ ಆಗಲಿ, ಅಧಿಕಾರಿ ಆಗಲಿ, ಸರ್ಕಾರ ಆಗಲಿ ಮಾಡುವಂಥ ಯಾವುದೇ ಕಾರ್ಯದಲ್ಲಿ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಎಡವಟ್ಟಾದರೂ ಅದು ಅವರಿಂದಾಯಿತು ಇವರಿಂದಾಯಿತು ಅಂತ ಹೇಳೋದಕ್ಕಿಂತ ನಮ್ಮವರಿಂದ ಆದಂಥ ಎಡವಟ್ಟಿಗೆ ನಾವು ಕೂಡ ಅದಕ್ಕೆ ಭಾಗಿದಾರರು, ನಾವು ಕೂಡ ಅದನ್ನು ಸರಿ ಮಾಡುವಲ್ಲಿ ಪ್ರಯತ್ನಿಸುವಂಥದ್ದು ಪ್ರತಿಯೊಬ್ಬರ ಈ ದೇಶದ ಪ್ರಜೆಗಳ ಜವಾಬ್ದಾರಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೊರೋನಾ ಸಾಂಕ್ರಾಮಿಕ ರೋಗ ಯಾರನ್ನು ಬಿಟ್ಟದ್ದಲ್ಲ, ಯಾರನ್ನು ಬಿಡುವಂಥದ್ದಲ್ಲ. ಅದನ್ನು ನಾವು ಬರದಂತೆ, ಅದರ ಪರಿಣಾಮ ಆಗದಂತೆ ಇರಬೇಕು ಅಂತಾದರೆ ನಮ್ಮ ಪರಿಸರದ ಸ್ವಚ್ಛತೆ,
ಅಂತರ ಕಾಯ್ದುಕೊಳ್ಳುವಿಕೆ, ದುರ್ಗುಣಗಳನ್ನು ದೂರೀಕರಿಸಿ ಸದ್ಗುಣಶೀಲತೆಯಲ್ಲಿ ಎಲ್ಲರೊಂದಿಗೆ ವ್ಯವಹರಿಸಿಕೊಂಡು ಮುಂದೆ ಈ ದೇಶದ ಪ್ರಗತಿಯ ಬಗ್ಗೆ, ಈ ದೇಶದ ಆರ್ಥಿಕ ಉನ್ನತಿಯ ಬಗ್ಗೆ ಯೋಚಿಸುವಂಥದ್ದು ಮತ್ತು ಕೃಷಿ ಸಂಪನ್ಮೂಲದ ಸಮೃದ್ಧಿಗೋಸ್ಕರ ನಾವು ಭಾಳಷ್ಟು ಪ್ರಯತ್ನ ಮಾಡಬೇಕಾಗಿದೆ. ಆ ಕೃಷಿ ಸಂಪನ್ಮೂಲದ ಜೊತೆಗೆ ಮಾನವೀಯ ಮೌಲ್ಯವನ್ನು ಉಳಿಸುವುದರ ಜೊತೆಯಲ್ಲಿ ಈ ದೇಶದ ಮಣ್ಣಿನ ಅಂತರ್ಸತ್ವದಲ್ಲಿರತಕ್ಕಂಥ ಕೃಷಿ ಸಂಪನ್ಮೂಲದ ಪ್ರಗತಿಗೋಸ್ಕರ ಕೂಡ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಕೊರೋನಾ ಮಹಾಮಾರಿ ಈ ಸಂದರ್ಭ ಧಾರ್ಮಿಕ ಶಕ್ತಿ ಕೇಂದ್ರಗಳು, ಮಠ ಮಾನ್ಯಗಳು, ಸ್ವಾಮೀಜಿಯವರು ಯಾವ ರೀತಿಯಲ್ಲಿ ಅನುಕಂಪವನ್ನ ತೋರಿಸಿದ್ದಾರೆ, ಇದರ ಕುರಿತು ವಿವರವನ್ನ ನೀಡುವಿರಾ ಗುರುಗಳೇ? ಎಷ್ಟೋ ಸಾಧು ಸಂತರು, ಭಾಳಷ್ಟು ಜನ ಇವತ್ತು ಅನುಕಂಪದಲ್ಲಿದ್ದಾರೆ. ಸ್ವಾಮೀಜಿಗಳೇನು ಅನುಕಂಪದಲ್ಲಿ ಇಲ್ಲ ಅಂತ, ಅವರವರ ಭಾಗದಲ್ಲಿ ಸ್ವಾಮೀಜಿಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಮೀಜಿಗಳು ಯಾರೇ ಇರಲಿ, ಅವರು ಎಲ್ಲಿಯೇ ಇರಲಿ, ಯಾರ್ಯಾರು ಸಂಕಷ್ಟದಲ್ಲಿ ಇದ್ದಾರೋ, ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ನಮ್ಮ ರಾಜ್ಯದಿಂದ ಅಥವಾ ಬೇರೆ ಬೇರೆ ರಾಷ್ಟ್ರಕ್ಕೆ ಹೋದಂಥವರ ಬಗ್ಗೆ ಎಲ್ಲರಿಗೂ ಅನುಕಂಪವಿದೆ, ಯೋಚನೆಯೂ ಇದೆ. ನಿತ್ಯ ಅನುಷ್ಠಾನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸುಖಿಗಳಾಗಲಿ, ಎಲ್ಲರೂ ಧರ್ಮದೃಷ್ಟಿತ್ವದಲ್ಲಿ ಇರಲಿ ಅನ್ನುವಂಥ ಪ್ರಾರ್ಥನೆ ಎಲ್ಲ ಕಡೆಯಲ್ಲಿ ನಡೀತಾ ಇರ್ತದೆ. ಪೂಜ್ಯ ಸನ್ನಿಧಾನದ ಧರ್ಮಾಧಿಕಾರಿಗಳಲ್ಲಿ ಕೂಡ ಅದೇ ಮನೋಭಾವ ಇದೆ. ಅದರ ಬಗ್ಗೆ ತಾವೆಲ್ಲರೂ ಶ್ರೋತೃಗಳು ಯಾರು ತಪ್ಪು ಗ್ರಹಿಸದೆ, ನಾವೆಲ್ಲ ಈ ದೇಶದ ಮುಂದಿನ ಪರಿವರ್ತನೆ ಮತ್ತು ಪರಿಮಾರ್ಜನೆಗೆ ನಾವೆಲ್ಲರೂ ಕಟಿಬದ್ಧವಾಗಬೇಕು. ಮುಂದೆ ಬರತಕ್ಕಂಥ ಎಲ್ಲ ಸಂದರ್ಭದಲ್ಲಿ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆ ಈ ದೇಶದ ಆರ್ಥಿಕ ಹಣದುಬ್ಬರದ ಸಂಕಷ್ಟಕ್ಕೆ ಒಗ್ಗಟ್ಟಾಗಿ ಎಲ್ಲರೂ ನಿರುದ್ಯೋಗ ಸಮಸ್ಯೆಯಲ್ಲಿರತಕ್ಕಂಥ ಈ ಸಮಾಜದಲ್ಲಿ ಆ ಉದ್ಯೋಗ ಸೃಷ್ಟಿಸತಕ್ಕಂಥ ಪ್ರಯತ್ನಕ್ಕೆ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಈ ದೇಶದ ರಾಜ್ಯದ ಎಲ್ಲ ಜನತೆ ನಾಗರಿಕರು ಪ್ರಯತ್ನ ಮಾಡಬೇಕು ಅಂತ ಶಕ್ತಿಯನ್ನು ಭಗವಂತ ಎಲ್ಲರಿಗೂ ಕೊಡಲಿ. ಎಲ್ಲರಲ್ಲಿಯೂ ಒಳ್ಳೆಯ ಭಾವನೆಗಳು ಪ್ರತಿಬಿಂಬಿತವಾಗಲಿ. ಎಲ್ಲರಲ್ಲಿಯೂ ಆ ಪ್ರೀತಿಯ ಬಾಂಧವ್ಯದ ಐಕ್ಯಮತ್ಯದೊಂದಿಗೆ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರತಕ್ಕಂಥ ಜೀವನ, ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಯಾವ ಮನುಷ್ಯ ಹುಡ್ತಾನೆ, ಒಂದು ದಿವಸ ಸಾವು ಅನಿರೀಕ್ಷಿತವಾಗಿ ಬರ್ತದೆ. ಆ ಸಾವು ಬರೋ ಸಂದರ್ಭದಲ್ಲಿ ಅದು ಹೇಳಿಕೊಂಡು ಬರೋದಿಲ್ಲ. ಆಗಿರುವಾಗ ಅಂಥ ಜೀವನ ನಮ್ಮದು, ಅಂಥ ಬದುಕು ನಮ್ಮದು. ಆ ಬದುಕಿನಲ್ಲಿ ಇದ್ದಷ್ಟು ಕಾಲ ಒಳ್ಳೆಯದನ್ನು ಯೋಚನೆ ಮಾಡುವ, ಒಳ್ಳೆಯದನ್ನು ಚಿಂತನೆ ಮಾಡುವ, ಒಳ್ಳೆಯದಕ್ಕೋಸ್ಕರ ಸಮಾಜಕ್ಕೆ ನಮ್ಮನ್ನು ಸಮರ್ಪಣೆ ಮಾಡತಕ್ಕಂಥ ಧೀಮಂತಿಕೆಯನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಆ ಭಗವಂತ ಕೊಡಲಿ. ಎಲ್ಲ ಪ್ರಾರ್ಥನಾ ಮಂದಿರಗಳಲ್ಲಿ ಮುಕ್ತವಾದಂಥ ಭಗವದ್ ದರ್ಶನ ಮತ್ತು ಪ್ರಾರ್ಥನೆಗಳು ನಿರಂತರವಾಗಿ ನಡೀಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಭಾಗದಲ್ಲಿ ಬೆಳಗಿ ಬರಲಿ. ಅದಕ್ಕೆ ಪೂರಕವಾಗಿ ಭಗವಂತ ಭಕ್ತರ ಮತ್ತು ಭಗವಂತನ ಆತ್ಮ ಮತ್ತು ಪರಮಾತ್ಮ ತತ್ವದ ಅನುಕೂಲಕ್ಕೆ ಸರಿಯಾಗಿ ಮಂದಿರಗಳು, ಮಸೀದಿಗಳು, ಚರ್ಚುಗಳು ದೇವತಾ ಪ್ರಾರ್ಥನೆಗೆ ಅನುಕೂಲಕರವಾಗಿ ಒದಗಿ ಬರಲಿ. ಅದಕ್ಕೆಲ್ಲರಿಗೂ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ನಮ್ಮ ಜೊತೆ ಉಪಸ್ಥಿತರಿದ್ದು ಅನೇಕ ಉತ್ತಮ ಸಲಹೆಗಳನ್ನ ವೀಕ್ಷಕರಿಗಾಗಿ ದಯಪಾಲಿಸಿರುವ ತಮಗೆ ಶುಭ ವಿದಾಯ, ಶುಭ ವಂದನೆಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಕೊರೋನಾ ವೈರಸ್ ಮಹಾಮಾರಿ ತಡೆಗಟ್ಟುವಲ್ಲಿ ಪ್ರತಿಯೊಬ್ಬರು ಸ್ವ ಇಚ್ಛೆಯಿಂದ ಪಾಲ್ಗೊಳ್ಳುವುದು ಅನಿವಾರ್ಯ. ಇದರಿಂದ ಕೊರೋನಾ ಮಹಾಮಾರಿ ಮುಂದೊಂದು ದಿನ ನಿರ್ಮೂಲನೆಗೊಳ್ಳುವುದು ಸಾಧ್ಯವಿದೆ. ಯಾರು ಭಯ ಪಡುವುದು ಬೇಡ. ಅನುಕಂಪ ತೋರಿಸಿ, ಯಾರು ಕಷ್ಟದಲ್ಲಿರುವವರು ಅವರಿಗೆ ಸಹಕರಿಸಿ. ಇದುವೇ ನಮ್ಮ ಆಶಯ. ಶುಭ ವಿದಾಯ. ನಮಸ್ಕಾರಗಳು.